IVM. ಹಾಸ್ಯ, ಕಾಮಿಡಿ ಕನ್ನಡದಲ್ಲಿ ಯಾವತ್ತೂ ಇದ್ದಿದೆ. ಆದರೆ ಮಾಡರ್ನ್ ಸ್ಟ್ಯಾಂಡ್ ಅಪ್ ಕಾಮಿಡಿ, ಸ್ಕೆಚ್ ಕಾಮಿಡಿ, ಇಂಪ್ರೊವೈಸೇಷನ್ ಇದೆಲ್ಲ ಇತ್ತೀಚೆಗೆ ಕನ್ನಡದಲ್ಲಿ ಟ್ಯಾಲೆಂಟೆಡ್ ಪರ್ಫಾರ್ಮರ್ಸ್ ಶುರು ಮಾಡಿದ್ದಾರೆ. ಸೊ ಹೇಗೆ ಬೆಳೀತಾ ಇದೆ ಈ ಕ್ಷೇತ್ರ? ಒಂದು ಕಾಮಿಡಿ ಶೋ ಮಾಡಬೇಕು ಅಂದ್ರೆ ಅದರಲ್ಲಿ ಏನೆಲ್ಲ ಬೇಕು? ಬನ್ನಿ ಮಾತಾಡೋಣ ದ ವೆರಿ ಫನಿ ಅಂಡ್ ಇನ್ಸೈಟ್ಫುಲ್ ಸೋನು ವೇಣುಗೋಪಾಲ್ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್ ಶ್ರೀನಾಥ್. ಗಣೇಶ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ನಮ್ ಜೊತೆ ಇವತ್ತು ಸೋನು ವೇಣುಗೋಪಾಲ್ ಅವರು ಬಂದಿದ್ದಾರೆ. ಸೋನು ಅವರು ಸ್ಟ್ಯಾಂಡ್ ಅಪ್ ಕಾಮಿಕ್, ಆನ್ಲೈನ್ ಕ್ರಿಯೇಟರ್, ಇಂಪ್ರೂವ್ ಆರ್ಟಿಸ್ಟ್ ಮತ್ತು ರೇಡಿಯೋ ಪ್ರೊಫೆಷನಲ್. ಈ ಸಂಚಿಕೆಯಲ್ಲಿ ನಾವು ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಮತ್ತು ಓವರ್ ಆಲ್ ಒಂದು ಹಾಸ್ಯದ ಕ್ಷೇತ್ರದ ಬಗ್ಗೆ ಮಾತಾಡೋಕ್ ಹೊರಟಿದ್ದೀವಿ. ಸೊ ಅದು ಇಂಡಿಯಾನಲ್ಲಿ, ಜಗತ್ತಲ್ಲಿ ಬೇರೆ ಬೇರೆ ರೂಪದಲ್ಲಿ ಬಂದಿದೆ. ಆದ್ರೆ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಮತ್ತು ನಮ್ಮ ಕನ್ನಡದಲ್ಲೂ ಏನಾಗ್ತಾ ಇದೆ ಅಂತ ಮಾತಾಡೋಣ ಅಂತ ಇವತ್ತಿನ ಪ್ಲಾನ್. ಸೊ ಸೋನು ಅವರೇ ಸ್ವಾಗತ, ವೆಲ್ಕಮ್. ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು. ಥ್ಯಾಂಕ್ ಯು ಸೋ ಮಚ್. ನಂಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ that I am talking to you. ಹೌದು, ಇದೆಲ್ಲ ತುಂಬಾ ಸತಿ ನಾವು ಸ್ಟ್ಯಾಂಡ್ ಅಪ್ ಅಂತ ಮಾತಾಡಿದ್ರೆ ಎಲ್ಲ ಇಂಗ್ಲಿಷ್ ಇಲ್ಲ, ಈಗ ಹಿಂದಿ ಇಂಗ್ಲಿಷ್ ಹೊಟ್ಟೋಗತ್ತಲ್ವಾ? ಕರೆಕ್ಟ್. ಹೌದು. ಸೊ ಕಳೆದ 10 ವರ್ಷದಲ್ಲಿ ನಾನು ನೋಡಿದೀನಿ, ಈ ಅಟ್ಲೀಸ್ಟ್ ಈ ಇಂಗ್ಲಿಷ್ ಮತ್ತು ಹಿಂದಿ ಕ್ಷೇತ್ರದಲ್ಲಿ ಇಂಡಿಯಾನಲ್ಲಿ ಇವಾಗ ಸ್ಟ್ಯಾಂಡ್ ಅಪ್ ಅಂದ್ರೆ ಜನಕ್ಕೆ ಅರ್ಥ ಆಗತ್ತೆ. ಓ ನಾವ್ ನೋಡಿದೀವಿ ಅಂತ. 10 ವರ್ಷ ಹಿಂದೆ ಏನಪ್ಪಾ ಇದು ಏನು ಅಂತ ಕೇಳ್ತಾ ಇದ್ರು. ಕರೆಕ್ಟ್. ಹೌದು. ಆದ್ರೆ ನಮ್ಮ ಕನ್ನಡ, ಕರ್ನಾಟಕ, ಬೆಂಗಳೂರು ಎಲ್ಲ ಸೆಪರೇಟ್ ಮಾಡಕ್ ಆಗಲ್ಲ ಅಲ್ವಾ? ಇವಾಗ ಬೆಂಗಳೂರು ಅಂದ್ರೆ ನಾವು ಇಂಗ್ಲಿಷ್ ಮಾತಾಡ್ತೀವಿ, ಕನ್ನಡನೂ ಮಾತಾಡ್ತೀವಿ, ಬೇರೆ ಭಾಷೆನೂ ಇದೆ. ಸೊ ಒಂದು ಬ್ಯಾಂಗ್ಳೂರ್ ಇಲ್ಲ ಕರ್ನಾಟಕ ಸೆಂಟ್ರಿಕ್ ಕತೆ ಹೇಳ್ಬೇಕು, ಎಲ್ಲಿ ಶುರು ಆಯ್ತು ಅಂತ ಸ್ವಲ್ಪ ಹೇಳ್ತೀರಾ? ನಾನು ಆಕ್ಚುಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ 1 ವರ್ಷ ಇದ್ದೆ. ಆಫ್ಟರ್ ಐ ಗಾಟ್ ಮ್ಯಾರಿಡ್ ಐ ಟುಕ್ ಅ ಬ್ರೇಕ್ ರೇಡಿಯೋ ಇಂದ. ಅಂಡ್ ಅಲ್ಲಿ ಎಷ್ಟು ಸೈಲೆನ್ಸ್ ಅಂದ್ರೆ ಐ ಕುಡ್ ಹಿಯರ್ ಮೈ ಥಾಟ್ಸ್, something that I was not used to. ನಾನು BMTC ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ತುಂಬಾ ಕಿಯಾಸ್ ಇತ್ತು. ಅಂಡ್ ಸಡನ್ಲಿ ಸೊ ಅಲ್ಲಿ ಕೂತಾಗ ಐ ಡಿಡ್ ನಾಟ್ ರಿಯಲೈಸ್ ದಟ್ ನಾನು ಮನೇಲಿ ಕನ್ನಡ ಮಾತಾಡ್ತೀನಿ, ಬಟ್ ಐ ನೆವರ್ ಯೂಸ್ಡ್ ದ ಲ್ಯಾಂಗ್ವೇಜ್. ಲೈಕ್ ಯಾಕಂದ್ರೆ ನಾನು ಹಿಂದಿ ರೇಡಿಯೋ ಸ್ಟೇಷನ್ ಅಲ್ಲಿ ಮುಂಚೆ ಕೆಲಸ ಮಾಡ್ತಾ ಇದ್ದೆ. ಸೊ ನನಗೆ ಯಾವತ್ತೂ ಒಂದು ಚಾನ್ಸ್ ಸಿಗ್ಲಿಲ್ಲ ಟು ಎಕ್ಸ್ಪ್ಲೋರ್ ದ ಲ್ಯಾಂಗ್ವೇಜ್, ಅಂದ್ರೆ ಇನ್ ಟರ್ಮ್ಸ್ ಆಫ್ ಆರ್ಟ್ ಆಲ್ಸೋ. ಅಂಡ್ ಬಿಕಾಸ್ ನಾನು KV ಅಲ್ಲಿ ಓದಿದ್ದೆ, ನಾನು ಕನ್ನಡ ಕಲ್ತಿರ್ಲಿಲ್ಲ, ಮನೇಲಿ ಅಷ್ಟೇ ಮಾತಾಡ್ತಾ ಇದ್ವಿ. ಬಟ್ ವಿ ನೆವರ್ ಲೈಕ್ ಅಂಡ್ ಮೈ ಫಾದರ್ ಹಿ ಗ್ರೂ ಅಪ್ ಇನ್ ರಾಜಸ್ಥಾನ್, ಸೊ ವಿ ಗ್ರೂ ಅಪ್ ಆನ್ ಬಾಲಿವುಡ್ ಫಿಲ್ಮ್ಸ್. ಸೊ ಈ ತರ ರೀಜನಲ್ ಇನ್ಫ್ಲೂಯೆನ್ಸಸ್ ಕಮ್ಮಿ ಇತ್ತು ನನ್ನ ಲೈಫ್ ಅಲ್ಲಿ. ಅಂಡ್ ದೆನ್ ಅಲ್ಲಿ ಹೋದಾಗ ಸಡನ್ಲಿ ಐ ರಿಯಲೈಸ್ ಲೈಕ್ ಯಾಕೆ ಯಾರು ಏನು ಮಾಡ್ತಿಲ್ವಲ್ಲ. ಐ ಮೀನ್ ಇಟ್ಸ್ ನಾಟ್ ದಟ್ ವಿ ಡೋಂಟ್ ಹ್ಯಾವ್ ಹ್ಯೂಮರ್. We are very funny people in general as well, like unconsciously funny ಅಂತ ಹೇಳ್ತಾರಲ್ಲ. ಹೌದು. ಅಂಡ್ ಮನೇಲಂತೂ ಎಲ್ಲರೂ ಐ ಮೀನ್ ಮನೆಗ್ ಚೇಂಜ್ ಆಗತ್ತಲ್ವಾ? ಒಂದೊಂದ್ ಮನೇಲಿ ಎಲ್ಲಾರು ಕಮಿಡಿಯನ್ಸ್ ಇರ್ತಾರೆ. ಎಕ್ಸಾಕ್ಟ್ಲಿ. ಸೊ ನಾನು ಯಾವ್ದೇ ಒಂದ್ ಫ್ಯಾಮಿಲಿ ಯಾರಾದ್ರೂ ಒಬ್ರಾದ್ರೂ ಕಮಿಡಿಯನ್, ಒಬ್ರು ಅಂಕಲ್, ಆಂಟಿ, ಒಂದು ಕಸಿನ್ ಯಾರಾದ್ರೂ ಇರ್ತಾರೆ ಅಲ್ವಾ? ಸೊ ನಾನು ಅದಕ್ಕೆ ಐ ವಾಸ್ ಲೈಕ್ ಯಾಕೆ ಯಾರು ಏನು ಮಾಡಿಲ್ಲ ಇನ್ನು ಅಂತ. ಬಿಕಾಸ್ ಆಗಷ್ಟೇ ಐ ಥಿಂಕ್ ಇದು ಯಾವಾಗ, ಯಾವ ವರ್ಷ ಅಂತ? 2016 2017. ಓಕೆ. ಸಿ ಇಂಗ್ಲಿಷ್, ಹಿಂದಿ ಆಬ್ವಿಯಸ್ಲಿ ಬಿಕಾಸ್ ರೀಚ್ ಜಾಸ್ತಿ ಇದೆ. ಅಂಡ್ ದೆನ್ ನೀವು ಫೇಮಸ್ ಆದ್ರೆ ತುಂಬಾನೇ ಫೇಮಸ್ ಆಗ್ಬಿಡ್ತೀರಾ. ಅದೆಲ್ಲ ಅಡ್ವಾಂಟೇಜಸ್ ಇದೆ. ಅದನ್ನ ಯು ಕೆನಾಟ್ ಲೈಕ್ ಸೇ ಹಂಗೇನಿಲ್ಲ ಅಂತ. ಬಟ್ ಇದಕ್ಕೂ ಮಾರ್ಕೆಟ್ ಇದೆ. ವಿ ಆಲ್ವೇಸ್ ಥಿಂಕ್ ರೈಟ್ ವಾಟ್ ನೆಕ್ಸ್ಟ್. ಇವಾಗ ಏನಾದ್ರು ಶುರು ಮಾಡ್ತಾ ಇದೀವಿ ಅಂದ್ರೆ ಸರಿ, ಮುಂದೆ ಏನ್ ಮಾಡ್ಬೇಕು ಅದ್ರಲ್ಲಿ. ಅಂಡ್ ಐ ವಾಸ್ ಆಲ್ಸೋ ಲೈಕ್ ಇನ್ ಅ ವೆರಿ ಎಕ್ಸ್ಪ್ಲೋರೇಟರಿ ಫೇಸ್. ನನ್ಗೆಲ್ಲ ಬೇರೆ ಬೇರೆ ಟ್ರೈ ಮಾಡೋದಿತ್ತು. ಅಂಡ್ ತುಂಬಾ ಜನ ಹೇಳಿದ್ರು ಹೇ ಯು ಆರ್ ಫನಿ ಅಂತ. ಸೊ ವಾಟ್ ಡು ಐ ಡೂ ಅಬೌಟ್ ಇಟ್? ಲೈಕ್ ಐ ಕಾಂಟ್ ಬಿಕಮ್ ದಟ್ ಆಂಟಿ ಇನ್ ದಟ್ ಒನ್ ಮ್ಯಾರೇಜ್ ಹೂಸ್ ಜಸ್ಟ್ ಫನಿ ಅಮಂಗ್ಸ್ಟ್ ಹರ್ ಫ್ರೆಂಡ್ಸ್. ನನ್ ಐ ವಾಂಟೆಡ್ ಟು ಕ್ಯಾಶ್ ಆನ್ ಇಟ್. ಸೊ ಅವಾಗ ನಾನು ಶುರು ಮಾಡಿದ್ದು ಆಕ್ಚುಲಿ. ಬಟ್ ಸ್ಟ್ಯಾಂಡ್ ಅಪ್ ಮಾಡೋ ಧೈರ್ಯ ಇರ್ಲಿಲ್ಲ. ಬಿಕಾಸ್ ನನಗೆ ಅದ್ರದ್ದು ಪ್ರಾಸೆಸ್ ಗೊತ್ತಿತ್ತು. ತುಂಬಾನೇ ಸ್ಟ್ಯಾಂಡ್ ಅಪ್ ನೋಡ್ಬಿಟ್ಟಿದ್ದೆ. ಸೊ ಎಲ್ಲ ಐ ಮೀನ್ also there are these interviews of the comics alla, and I'm talking about national and international comics ಎಲ್ಲರದ್ದು. ಸೊ ಅವರೆಲ್ಲ ಹೇಳ್ತಿದ್ರು ನಾನು ಈ ಜೋಕು 6 months ಆದ್ಮೇಲೆ ನನಗ್ ಬಂತು. ಸೊ ನನಗೆ ಇಷ್ಟೆಲ್ಲ ಲೈಕ್ ಇಟ್ಸ್ ಅ ಲಾಟ್ ಆಫ್ ವರ್ಕ್. ಅಂಡ್ ಆಲ್ಸೋ ಕ್ರೌಡ್ ಜೊತೆ ಇಂಟರಾಕ್ಟ್ ಮಾಡೋದು, ಆಲ್ ಆಫ್ ದ್ಯಾಟ್ ನನ್ಗೆ ಆಗತ್ತೋ ಇಲ್ವೋ ಅಂತ ಹೇಳೋ ಧೈರ್ಯ ಇರ್ಲಿಲ್ಲ. ಸೊ ಆ ಧೈರ್ಯ ಮಾಡ್ಕೊಳಕ್ 1-2 ವರ್ಷ ಆಯ್ತು ನಂಗೆ. ಮಾಡ್ತೀನಿ ಬಿಕಾಸ್
ವೆನ್ ದೇ ಸೇ ನನ್ನ ಹತ್ರ 1 ಗಂಟೆ ಮಟೀರಿಯಲ್ ಇದೆ, ನನ್ನ ಹತ್ರ 45 minutes ಮಟೀರಿಯಲ್ ಇದೆ, ಅದು ಓವರ್ ನೈಟ್ ಬರ್ದ್ರೆ ಬರಲ್ಲ. It is a work of like 2.5 years and so many jokes. ಒಂದೊಂದ್ಸತಿ ಆ ಜೋಕ್ ನಮ್ಗೆ ಅಸಹ್ಯ ಬಂದ್ಬಿಡುತ್ತೆ, ಛೀ ಇದ್ಯಂತ ಜೋಕ್ ಅಂತ. ಸೊ ಯು ಲೈಕ್ ಥ್ರೋ ಇಟ್ ಔಟ್ ಆಫ್ ದ ವಿಂಡೋ. ಸೊ ಇಟ್ಸ್ ಅ ಪ್ರಾಸೆಸ್. ಸೊ ಅವಾಗ ನಾನು ಶುರು ಮಾಡಿದ್ದು. ಅಂಡ್ ಇವಾಗ್ಲೂ ಐ ಫೀಲ್ ನಾವು ತುಂಬಾನೇ early stages ಅಲ್ಲಿ ಇದೀವಿ. There's a lot of work to be done. ಸೊ ನಿಮ್ಮ ಮೊದಲನೇ ಸ್ಟ್ಯಾಂಡ್ ಅಪ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವತ್ತ? October 2018. 2018. ಆಯ್ತಾ? ಅಟ್ಲೀಸ್ಟ್ ಪ್ಯಾಂಡಮಿಕ್ ಆಗೋಕ್ ಮುಂಚೆ ನಿಮ್ಗೆ ಅದೇನಿಲ್ಲ. ಅಂಡ್ ಇಟ್ ವಾಸ್, ಐ ಟೆಲ್ ಯು ವಾಟ್, ಅದರ ಹೆಸರು ಪ್ರೀತಿ ಪ್ರೇಮ ಶಾ ಅಂತ ಇತ್ತು. ಅಂಡ್ ಗಣೇಶ್ ಅವರೇ, ನಾವು ಯೂಶಲಿ ಎಕ್ಸ್ಪ್ಲಿಸಿಟ್ ರೇಟಿಂಗ್ ಅಂತ ಹಾಕಲ್ಲ ನಮ್ಮ ಎಪಿಸೋಡ್ ಅಲ್ಲಿ. ನಾನು ಫುಲ್ ಹೇಳೇ ಇಲ್ವಲ್ಲ. ಇಟ್ ಕ್ಯಾನ್ ಬಿ ಶಾಲೆ ಆಲ್ಸೋ. ಹಲೋ, ನಿಜ ಬರೀ ಶಾಲೆ ಬಗ್ಗೆ ಮಾತಾಡೋದು. ಸೊ ನಮ್ ಪ್ರೊಡ್ಯೂಸರ್ ಕೇಳಿದ್ರು, ಹೇ ಈ ತರ ಹೆಸರಿದೆ ನಿಮ್ಗೆ ಓಕೆನಾ ಅಂತ. ನನ್ಗೇನೋ ಒಂದ್ ಕಿಕ್ಕು, ಬಿಕಾಸ್ ಸರಿ ಯಾರಿಗಾದ್ರೂ ಹೇಳ್ತಾ ಇದೀನಿ ನಾನು ಪ್ರೀತಿ ಪ್ರೇಮ ಶಾಲ್ ಪರ್ಫಾರ್ಮ್ ಮಾಡ್ತಾ ಇದೀನಿ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಫನಿ, ಯು ನೋ. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್, ಲೈಕ್ ದ 4 of us, ನಾನು ಅಂಡ್ 3 other comics, ಸುಹಾಸ್, ನಿರೂಪ್ ಅಂಡ್ ಅಕ್ಷಯ್. ದಟ್ಸ್ ಹೌ ವಿ ಸ್ಟಾರ್ಟೆಡ್. ತುಂಬಾ ಓಪನ್ ಮೈಕ್ಸ್ ಮಾಡಿದ್ವಿ, ತುಂಬಾ, you know, we polished the material and all of that. And finally I think 2019 February ಅಲ್ಲಿ we recorded our first show. Recorded. ಅದಕ್ಕಿಂತ ಮುಂಚೆ ಶೋಸ್ ಎಲ್ಲ ಮಾಡಿದ್ವಿ, ಬಟ್ ರೆಕಾರ್ಡಿಂಗ್ ಅವಾಗ ಆಗಿತ್ತು. ಎಸ್. ಅಂಡ್ ನಿಮ್ ಜೊತೆ ಇದು ಸ್ಟ್ಯಾಂಡ್ ಅಪ್ ಗ್ರೂಪ್ ಇತ್ತು, ಇದೇ ತರ ಇನ್ನು ಸ್ವಲ್ಪ ಆದ್ರೆ ಒಂದ್ ಕೈಯಲ್ಲಿ ಎಣ್ಣಿಸ್ಬೋದಲ್ವಾ ಯಾವ ತರ ಈ ತರ ಗುಂಪುಗಳಿದೆ ಕನ್ನಡದಲ್ಲಿ ಸದ್ಯಕ್ಕೆ? ಹೌದು ಆಫ್ ಕೋರ್ಸ್. ಮುಂಚೆ ಆಬ್ವಿಯಸ್ಲಿ ಲೋಲ್ಬಾಗ್ ಇಂದ ಶುರು ಆಗಿದ್ದು. ಅಂಡ್ ದಟ್ ವಾಸ್ ಅ ಟೈಮ್ ವೆನ್ ಐ ವಾಸ್ ಇನ್ ಯುರೋಪ್. ಸೊ ನನಗೆ ಖುಷಿ ಆಗಿತ್ತು, ಯಾರೋ ಶುರು ಮಾಡಿದ್ರಲ್ಲಪ್ಪ ಸದ್ಯ ಅಂತ. ಅಂಡ್ ಅದಾದ್ಮೇಲೆ ಐ ಥಿಂಕ್ ಗ್ರೂಪ್ಸ್ ಸ್ಟಾರ್ಟೆಡ್ ಕಮಿಂಗ್. ಮೇನ್ಲಿ ಗ್ರೂಪ್ಸ್ ಏನತ್ತಂದ್ರೆ, ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ 1 hour ಮಟೀರಿಯಲ್ ಇರಲ್ಲ. ಅಂಡ್ ನೀವ್ ಯಾವಾಗ ಟಿಕೆಟ್ ಸೆಲ್ ಮಾಡಕ್ ಶುರು ಮಾಡ್ತೀರಾ, ಯು ಹ್ಯಾವ್ ಟು ಗಿವ್ ದಿ ಆಡಿಯನ್ಸ್ 1.5 hours ಆಫ್ ಮಟೀರಿಯಲ್ ಅಲ್ಲ. ಸೊ ಎಲ್ರು 20 ನಿಮಿಷ ಅಂತೂ ಹೆಂಗಾದ್ರೂ ಮಾಡ್ಕೊಂಡ್ ಮಾಡಬಹುದು ಅಂತ. ಬಿಕಾಸ್ 1 ಗಂಟೆ ಮಾಡೋದು ಇಸ್ ಅ ವೆರಿ ವೆರಿ ಹ್ಯೂಜ್ ಕಮಿಟ್ಮೆಂಟ್. ಲೈಕ್ ಐ ಹ್ಯಾವ್ ಬಿನ್, ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಫ್ರಮ್ 2020 February. And still now I'm not too sure about 1 hour material. We are looking at like 1 hour, 1 hour 15 minutes ಆ ತರ. So ಹಾಗೆ groups. So I think 3-4 groups ಇದೆ to be specific, and ಅದರಲ್ಲಿ there are 2 women. Yeah. ಅದಕ್ಕೆ ಬರೋಣ. I'm sure ನಿಮಗೆ ಯಾರಾದ್ರೂ ಈ ತರ ಒಂದು ಚರ್ಚೆಗೆ ಯಾರಾದ್ರೂ ಇನ್ವೈಟ್ ಮಾಡಿದ್ರೆ ಬೇರೆ ಕಡೆ ಆಸ್ ಅ ವುಮನ್ ಈಗ ತಾಯಿಯಾಗಿ ಕಾಮಿಡಿ, ಆ ಕಾಮಿಡಿ ಕ್ವೆಶನ್ಸ್ ಗೆ ಆಮೇಲೆ ಬರೋಣ. ಅದು ಸ್ವಲ್ಪ ಟ್ರಾಜಿಡಿನೂ ಅದು. ಸೊ ಆದ್ರೆ ನಿಮ್ಮ ಗುಂಪು ತರಲೆ ಬಾಕ್ಸ್. ಆಕ್ಚುಲಿ ನಾವು ಶುರು ಮಾಡಿದ್ದು ವಿವರ್ ಗಾಂಧಿ ಕ್ಲಾಸ್ ಅಂತ. ಸೊ ಗಾಂಧಿ ಕ್ಲಾಸ್ ನಿಮ್ ಶೋ ಅನ್ಕೊಂಡೆ ನಾನು. ಇಲ್ಲ, ನಮಗ್ ತರ್ಲೆ ಬಾಕ್ಸ್ ಅಂತ ಸೊ ತರ್ಲೆ ಬಾಕ್ಸ್ was the producer's call, you know. Gandhi class was the creative call, because Gandhi class andre ಸ್ವಲ್ಪ expectations ಕಮ್ಮಿ ಇರುತ್ತಲ್ಲ. So ಹಾಗಾಗಿ we were called Gandhi class first, and ಇವಾಗ it is a bigger collective, in fact. Yeah. ಸೋನು ಅವರೇ, ಸೊ ಈಗ ನೀವು ಇದಕ್ ಮುಂಚೆ ಈ ಬ್ರೇಕ್ ತಗೊಂಡೋಗಕ್ ಮುಂಚೆ, ಸ್ವಿಟ್ಜರ್ಲ್ಯಾಂಡ್ ಹೋಗಕ್ ಮುಂಚೆ ನೀವು RJ ಆಗಿ ಕೆಲಸ ಮಾಡ್ತಾ ಇದ್ರಿ ಅಲ್ವಾ? ಸೊ ನಿಮಗೆ ಅಟ್ಲೀಸ್ಟ್ ದಿಸ್ ಆನ್ ಏರ್ ಪ್ರೆಸೆನ್ಸ್ ಅದೆಲ್ಲ, ಐ ಮೀನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? ಇವಾಗ ನಮ್ದು ಹ್ಯಾಪಿಲಿ ನಾವು ರೆಕಾರ್ಡ್ ಮಾಡೋ ಲೈವ್ ಅಲ್ಲ. ಸೊ ನಾವ್ ಯಾವಾಗ ಏನ್ ಮಿಸ್ಟೇಕ್ ಮಾಡ್ತೀವೋ ಅದನ್ನೆಲ್ಲ ಆರಾಮಾಗಿ ಎಡಿಟ್ ಮಾಡ್ಬಿಡ್ಬೋದು. ಆರಾಮ್ ಅಂತ ಹೇಳಕ್ ಆಗಲ್ಲ, ನಮ್ ಪ್ರೊಡ್ಯೂಸರ್ ಅವರ ಕಷ್ಟಪಡ್ತಾರೆ. ಬಟ್ ಅಟ್ಲೀಸ್ಟ್ ನಮ್ಗೊಂದು ಅವಕಾಶ ಇದೆ. ನಾ ಏನೋ ಹೇಳ್ಬಿಟ್ರೆ ಓಕೆ ವೇಟ್ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಬಟ್ ಈ ಸ್ಟ್ಯಾಂಡ್ ಅಪ್ ಅಂದ್ರೆ ಲೈವ್ ಅಲ್ವಾ? ಕೊನೆಗೆ ನಾವು ವಿಡಿಯೋ ನೋಡ್ಬೋದು, ಆದ್ರೆ ನೀವೊಂದು ಲೈವ್ ಆಡಿಯನ್ಸ್ ಗೆ ನೀವು ಅವ್ರನ್ನ ನಗಿಸ್ಬೇಕು. ಅವ್ರಿಗೆ ಬರೀ ನಗ್ಸೋದಲ್ಲ, ಯು ನೀಡ್ ಟು ಮೇಕ್ ದಮ್ ಫೀಲ್ ಥಿಂಗ್ಸ್ ಅಲ್ವಾ? ಸೊ ಈ ನಿಮ್ಮ RJ ಪಯಣದಲ್ಲಿ ಹಾಸ್ಯ ಯಾವಾಗ್ಲೂ ಹೇಗೆ RJ ಸ್ಕಿಲ್ಸ್ ಮತ್ತೆ ಈಗ ನೀವು ಸ್ಟ್ಯಾಂಡ್ ಅಪ್ ಆಗ್ಲಿ ಬೇರೆ ಹಾಸ್ಯದ ಕೆಲಸದಲ್ಲಿ ಯಾವ ತರ ಸಂಬಂಧ ನೀವು ನೋಡ್ತೀರಾ? ಆಕ್ಚುಲಿ ಫಸ್ಟ್ ಒನ್ ಗುಡ್ ಥಿಂಗ್ RJ ಆಗಿರೋದ್ರಿಂದ ಏನಾಯ್ತು ಅಂದ್ರೆ, ನೀವ್ ಹೇಳಿದ್ರಲ್ಲ ಎಕ್ಸ್ಪ್ಲೆಟಿವ್ಸ್
ನನಗ್ ಯೂಸ್ ಮಾಡಕ್ಕೆ ಬರಲ್ಲ. ಯಾಕಂದ್ರೆ ವಾಟ್ ಎವರ್ ಲೈಕ್ ಕೆಟ್ಟ ಪದ ಅಂತ ಅಲ್ಲ, ಐ ಆಮ್ ಜಸ್ಟ್ ಸೇಯಿಂಗ್ ಬಿಕಾಸ್ ಯಾವಾಗ್ಲೂ ಅದೊಂದ್ ಫಿಲ್ಟರ್ ಇರ್ತಾ ಇತ್ತು. ನಾವು ಆಫ್ ಏರ್ ಎಲ್ಲ ಹೇಳಿದ್ರು ಅದೇನೋ ಮೈಕ್ ಎದುರುಗಡೆ ಬಂದಿದ ತಕ್ಷಣ ಅದು ಆಫ್ ಆಗ್ಬಿಡ್ತಿತ್ತು. ಅದೇನೋ ಐ ಡೋಂಟ್ ನೋ ಅದ್ ಹೆಂಗಾಯ್ತು ಅಂತ ನನಗ್ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಪನ್. ಸೊ ದಟ್ ಈಸ್ ಗುಡ್. ಅಂಡ್ ನಾನು ಏನ್ ಅಂತ ತುಂಬಾನೇ ಹೈ ಲೆವೆಲ್ ಕೆಟ್ಟ ಪದಗಳು ಏನ್ ಯೂಸ್ ಮಾಡಲ್ಲ. ಅಂಡ್ ಇವಾಗಂತೂ ಮಗಳು ಹುಟ್ಟಿದಾಗಿಂದ ಅಂತೂ ಐ ಆಮ್ ಈವನ್ ಮೋರ್ ಕಾನ್ಶಿಯಸ್. ಸೊ ಕೆಟ್ಟ ಪದಗಳು ದ್ಯಾಟ್ ವಾಸ್ ಒನ್ ಟ್ರೈನಿಂಗ್ ನನಗೆ ರೇಡಿಯೋ ಅಲ್ಲಿ ಸಿಕ್ಕಿದ್ದು. ಯುನೋ ಆಲ್ಸೋ ರೇಡಿಯೋ ಅಲ್ಲಿ ಏನಂದ್ರೆ ನನಗೆ ಒಂದು ಅದೃಷ್ಟ ಇತ್ತು ಟು ಲರ್ನ್ ಫ್ರಮ್ ದ ಬೆಸ್ಟ್. ಸೊ ಯಾವಾಗ್ಲೂ ಅವ್ರು ಹೇಳಿದ್ರು, ನೀನ್ 2 ನಿಮಿಷನೇ ಹೇಳೋದು 30 seconds ಅಲ್ಲಿ ಹೇಳ್ಬಹುದಾ ಅಂತ. ಇವಾಗ ನಾವೆಲ್ಲ ರೀಲ್ಸ್ ಎಲ್ಲ ನೋಡ್ತಾ ಇದೀವಿ ವೇರ್ ಕಮ್ಯುನಿಕೇಶನ್ ಇಸ್ ಹ್ಯಾಪನಿಂಗ್ ವಿದಿನ್ 30 seconds. ಬಟ್ ನಮ್ಗೆ ಯಾವಾಗ್ಲೂ ಕೇಳೋರು ಲೈಕ್ ನೀನ್ ತುಂಬಾನೇ ರಿಪೀಟ್ ಮಾಡ್ತಾ ಇದೀಯಾ ನಿನ್ನ, ಲೈಕ್ ನಾನು ಹೇಳಿದ್ದನ್ನೇ ಪದೇ ಪದೇ ಹೇಳಿದ್ರೆ ಯು ಲೂಸ್ ದ ಆಡಿಯನ್ಸ್. ಸೊ ಹೇಗೆ ನೀನ್ ಕ್ರಿಸ್ಪ್ ಆಗಿ ಹೇಗ್ ಮಾಡ್ಬೇಕು ಅಂತ ಹಂಗ್ ನೋಡಿದ್ರೆ ಆಕ್ಚುಲಿ ಬೇಸಿಕ್ಸ್ ಆಫ್ ಆರ್ಜೆಯಿಂಗ್ ತುಂಬಾನೇ ಹೆಲ್ಪ್ ಆಯ್ತು ನನ್ಗೆ. if you feel that certain joke ಅಷ್ಟ್ ಫನ್ನಿ ಇಲ್ಲ ಅಂದ್ರೆ ಏನಾಗತ್ತಂದ್ರೆ, ಯಾವಾಗ ನಾವು ತುಂಬಾನೇ ಕಷ್ಟಪಟ್ಟು ಬರೀತೀವಿ, ಇಟ್ಸ್ ಲೈಕ್ ಅ ವೆರಿ ಪರ್ಸನಲ್ ಅಟ್ಯಾಚ್ಮೆಂಟ್ ವಿತ್ ದ ಜೋಕ್ಸ್. ಬಿಕಾಸ್ ಅದು ತುಂಬಾ ಅಬ್ಸರ್ವೇಷನ್ ಇಂದ ಬಂದಿರತ್ತೆ, ಅಥವಾ ತುಂಬಾನೇ ಯಾವಾಗೋ ಒಂದ್ ಏನೋ ಕೆಲಸ ಮಾಡುವಾಗ ಏನೋ ತಲೆಯಲ್ಲಿ ಬರತ್ತೆ, ಆ ತರ ಇರತ್ತಲ್ಲ. ಸೊ ಒಂಥರ ಅಟ್ಯಾಚ್ಮೆಂಟ್ ಇರತ್ತೆ. ಅಯ್ಯೋ ಈ ಜೋಕ್ ಬಿಡ್ಬಿಡ್ಲಾ. ಒಂದೊಂದ್ಸತಿ ಕೆಲವು ಜೋಕ್ಸ್ ಯು ಲೈಕ್ ಇಟ್ ಸೋ ಮಚ್ ಅಂಡ್ ದೆನ್ ನೀನ್ ಯಾವಾಗ ಅದನ್ನ ಪರ್ಫಾರ್ಮ್ ಮಾಡ್ತೀಯಾ ಅಂಡ್ ನಿನ್ ಆಡಿಯನ್ಸಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ಯುಲ್ ಬಿ ಲೈಕ್ ಅಯ್ಯೋ ಅವ್ರಿಗೆ ಇಷ್ಟ ಆಗ್ಲಿಲ್ವಲ್ಲ, ಬಟ್ ಐ ಡೋಂಟ್ ವಾಂಟ್ ಟು ಲೆಟ್ ಗೋ ಆಫ್ ಇಟ್. ಆ ಒಂದ್ ಫೀಲಿಂಗ್ ಕೂಡ ಇರತ್ತೆ. ಬಟ್ ರೇಡಿಯೋ ಅಲ್ಲಿ ವಾಟ್ ಐ ವಾಸ್ ಟೋಲ್ಡ್ ಇಸ್ ದಟ್ ನಿನಗೆ ಇಫ್ ಯು ಆರ್ ನಾಟ್ ಕನ್ವಿನ್ಸ್ಡ್ ಲೈಕ್ ದಿಸ್ ಇಸ್ in your space, I mean I'm not saying ella radio jockeys funny iralla and it's not necessary also, but then if you are like a funny radio jockey, neen ee line helilla andrunu okay na athwa ee line beke beka. So adonthara very organic way of editing ಬಂದ್ಬಿಡ್ತು. ನಾವೇನೋ ಸ್ವಲ್ಪ ಕಲಿಬೇಕು ಅನ್ಸುತ್ತೆ ಅಲ್ವಾ? ತುಂಬಾನೇ ಕಲಿಬೇಕು. ಸೊ ಅದ್ ನನಗೆ ಯಾವಾಗ ಬಂತು, ಓಕೆ ಇದು ಇಷ್ಟ ಇಲ್ವಾ, ಇದು ತುಂಬಾನೇ ಜಾಸ್ತಿ ಆಗ್ತಾ ಇದೆಯಾ, ಆಮ್ ಐ ಪುಷಿಂಗ್ ಇಟ್ ಟೂ ಮಚ್, ಆಮ್ ಐ ಇದು ಅದೊಂಥರ. ಸೊ ಇವಾಗ ಏನಾಗುತ್ತೆ, ವೆನ್ ನೀವು ಅಕಸ್ಮಾತ್ ಏನಾದ್ರು ಇವಾಗ ಸ್ಟ್ಯಾಂಡ್ ಅಪ್ ಕಾಮಿಡಿ ವರ್ಕ್ಶಾಪ್ಸ್ ಎಲ್ಲ ಇರುತ್ತೆ and they tell you you have to edit ಅಂತ. ಆ ಒಂದ್ ಭಾಗ ನನಗೆ ರೇಡಿಯೋ took care of it because ನಾನು ಬರ್ದಿದ ತಕ್ಷಣ I was like okay this might work might not work, ಚಲೋ let's take it off ಅಂತ. or the other way also, ಇದನ್ನ ಇನ್ನೊಂದ್ ಸ್ವಲ್ಪ ಬೆಳ್ಸೋಣ ಅಂತ. either way. ಸೊ ಅದೊಂಥರ ಇದು ಬಂತು. and they say right like ಆದಷ್ಟು ಕಮ್ಮಿ ವರ್ಡ್ಸ್ ಅಲ್ಲಿ ಜಾಸ್ತಿ ಫನ್ನಿ ಹೇಗ್ ಆಗ್ಬೇಕು. that is what stand up comedy is all about. it is jokes per words or laughs per words. ಹೌದು, ಖಂಡಿತ ಬಿಕಾಸ್ ಏನಾಗುತ್ತೆ, ನೀವು ತುಂಬಾನೇ ಏನೋ ಹೇಳ್ತಾ ಹೋಗ್ಬಿಟ್ರೆ ದ ಆಡಿಯನ್ಸ್ ಲೂಸಸ್ ಯು. ಅಂಡ್ ಬಿಕಾಸ್ ಆಫ್ ದ ನಾವು ಯಾವ ಕಾಲದಲ್ಲಿ ಇದ್ದೀವಿ ಇವಾಗ, ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ರೈಟ್. ಆಕ್ಚುಲಿ ಅದಕ್ಕೆ ರಿಲೇಟೆಡ್ ಒಂದಿದು ಸ್ಟೇಜ್ ಎಷ್ಟು ಡಾಂಟಿಂಗ್ ಅಂತ ನನಗ್ ಗೊತ್ತು. ಯಾಕಂದ್ರೆ ಗಿಟಾರ್ ಬಾರಿಸ್ತೀನಿ ನಾನು, ಒಂದು 3-4 ಸಲ ಸ್ಟೇಜ್ ಮೇಲೆ ಹತ್ತಿದೀನಿ ನಾನು. ಅಂಡ್ ನೀವೇನ್ ಹೇಳಿದ್ರಲ್ಲ ದಟ್ ಕ್ರೌಡ್ ಲೂಸಸ್ ಇಂಟ್ರೆಸ್ಟ್. ಮ್ಯೂಸಿಕ್ ಬಾರಿಸುವಾಗ ಕೆಲವು ಕ್ಯೂಗಳನ್ನ ನಾವು ನೋಡ್ತೀವಿ. ಅಂದ್ರೆ ಜನ ಚೇರ್ ಮಾಡ್ತಿದಾರ, ಎಕ್ಸೈಟ್ ಆಗ್ತಿದಾರ, ಕೈ ಎತ್ತಿದಾರ. ಕೈ ಜಾಸ್ತಿ ಎತ್ತಿದ್ದಾರೆ ಅಂದ್ರೆ ನಮಗೊಂಥರ ಎನ್ಕರೇಜ್ಮೆಂಟ್. ಆ ಒಂದು ಫೀಡ್ಬ್ಯಾಕ್ ಇನ್ಸ್ಟೆಂಟ್ ಇರುತ್ತಲ್ಲ, ಅದರಿಂದ ನಾವು ತುಂಬಾ ಫೀಡ್ ಮಾಡ್ಕೋತೀವಿ ನಮ್ಮನ್ನ ನಾವೇ. ನಿಮ್ಮ ಕಾಮಿಡಿಯಲ್ಲಿ ಯಾವ ತರ ಒಂದು ಇದನ್ನ ನೀವು ನೋಡ್ತೀರಾ? ಇಸ್ ಇಟ್ ಜಸ್ಟ್ ಲಾಫ್ಸ್, ಇಸ್ ಇಟ್ ಜಸ್ಟ್ ಆಂಟಿಸಿಪೇಷನ್, ಅಥವಾ ದಟ್ ಸೈಲೆನ್ಸ್ ಬಿಫೋರ್ ದಟ್? ಯಾವ ತರ? ಆಕ್ಚುಲಿ all of it. ನೀವ್ ಏನೇನ್ ಹೇಳಿದ್ರಿ ಎಲ್ಲಾನು. but it is varied. so first ಇವಾಗ ಎಂಟ್ರಿ ಆಗಿದ ತಕ್ಷಣ when there is applause, that's like okay good, we are good. thanks to social media ನನ್ನ ಜನ ನೋಡ್ತಾ ಇದ್ದಾರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ. ಸೊ there is always this okay ಇವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, all 4 of us in fact ಎಲ್ರದ್ದು ವಿಡಿಯೋಸ್ it did well on YouTube. so people kind of know us ಇವಾಗ. ಸೊ ನಾವ್ ಯಾವಾಗ ಸ್ಟೇಜ್ ಮೇಲೆ ಬರ್ತೀವಿ, ಚಪ್ಪಾಳೆ ಇರುತ್ತೆ, ದ್ಯಾಟ್ ಈಸ್ ಡೆಫಿನೆಟ್ಲಿ ಗುಡ್. ಬಟ್ ಏನಾಗತ್ತಂದ್ರೆ ನಾವು ಪರ್ಫಾರ್ಮ್ ಮಾಡುವಾಗ ಈ ಲೈಟ್ ಗೀಟ್ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ, ನಮ್ ಜನನ್ ನಮಗ್ ನೋಡಕ್ ಆಗಲ್ಲ. ನಾನ್ ಅದಕ್ಕೆ ಐ ಹ್ಯಾವ್ ದಿಸ್ ವೆರಿ ಬ್ಯಾಡ್ ಹ್ಯಾಬಿಟ್ ಗೊತ್ತಾ. ನಾನ್ ಏನ್ ಮಾಡ್ತೀನಿ ಅಂದ್ರೆ ಶೋ ಶುರು ಆಗೋಕ್ಕಿಂತ ಮುಂಚೆ ಹೆಂಗೋ ಒಂದ್ ಸೀಕ್ರೆಟ್ ಆಗಿ ಯಾರ್ಯಾರು ಬಂದಿದ್ದಾರೆ. ಸೊ ನನಗೆ ಫೆಮಿಲಿಯಾರಿಟಿ ತುಂಬಾ ಇಂಪಾರ್ಟೆಂಟ್. ಲೈಕ್ ನನಗೆ ಅಟ್ ಲೀಸ್ಟ್ ಫ್ರಂಟ್ ರೋ ಅಲ್ಲಿ ಫೆಮಿಲಿಯರ್ ಅಂದ್ರೆ ಓಕೆ ನಿಮ್ಮನ್ನ ನೋಡಿದೀನಿ ನಾನು ಬ್ಯಾಕ್ ಸ್ಟೇಜ್ ಇಂದ. ಬಿಕಾಸ್ ಸಡನ್ಲಿ ಏನಾಗತ್ತಂದ್ರೆ ಹೊಸಬ್ರನ್ನ ನೋಡ್ಬಿಟ್ರೆ ನನಗೊಂದ್ ಸ್ವಲ್ಪ ಐ ಗೆಟ್ ಅ ಲಿಟಲ್ ಟೆನ್ಸ್ಡ್. ಸೊ ಫಾರ್ ಮೀ ದಟ್ ಕಂಫರ್ಟ್
of like what seeing them for 5 minutes is needed. So that is my prep before going to stage. So front row ಯಾರು ಕೂತಿದಾರೆ ಅಂತ ಗೊತ್ತಾದ್ರೆ okay, I'm like okay, because ಏನಾಗುತ್ತೆ ಅಂದ್ರೆ ಲೈಟ್ ಕಣ್ಮೇಲೆ ಬೀಳುತ್ತೆ, ಯಾರು ಕಾಣೋದಿಲ್ಲ, all you can feel is here. So the laughter has to be loud for you to carry on. And also first 5 minutes stage mele hodmele is very very crucial. You have to build it up. Yakandre ಸ್ಟಾರ್ಟ್ ಸ್ವಲ್ಪ ಸ್ಲೋ ಆತಂದ್ರೆ ಇಟ್ಸ್ ಲೈಕ್ ಅ ಫಿಲ್ಮ್ ಅಲ್ವಾ. ನೀವ್ ಯಾವ್ದಾದ್ರು ಸಿನಿಮಾ ನೋಡುವಾಗ ಅಯ್ಯೋ ಸ್ಟಾರ್ಟಿಂಗ್ ಸ್ವಲ್ಪ ಬೋರಿಂಗ್ ಇತ್ತು ಮಚ್ಚ, ಆಮೇಲೆ ಪಿಕಪ್ ಆಯ್ತು, ಬಟ್ ಆಮೇಲೆ ಪಿಕಪ್ ಆಗಕ್ಕೆ ಇಟ್ ಹ್ಯಾಸ್ ಟು ಲೈಕ್ ಬಿ ವೆರಿ ವೆರಿ ಗುಡ್. So starting ಅಲ್ಲಿ you have to make sure that you do that. And I think ಬೇರೆಯವ್ರದ್ದು ಬೇರೆ process ಇರುತ್ತೆ. ನಾನು starting 5 minutes I'm blank most of the time. ಸೊ ಇದು ಇನ್ನೊಂದಲ್ವಾ, ನಾನು ಅಗೇನ್ ನನಗೆ ನನ್ನ ಸ್ಟೇಜಿನ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ ಇಬ್ಬರ ತರದ್ದು ಇಲ್ಲ, ಪರ್ಫಾರ್ಮೆನ್ಸ್ ಅಂತ ಯಾವತ್ತೂ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಓಕೆ, ಏನೋ ಒಂದ್ ಲೆಕ್ಚರ್ ಕೊಡ್ಬೇಕು ಇಲ್ಲ ಪಾಠ ಹೇಳ್ಬೇಕು ಟು ಟೀಚ್. ಸೊ ಅದ್ರಲ್ಲೂ ನಾ ಏನ್ ನೋಡಿದೀನಿ, ಅಟ್ಲೀಸ್ಟ್ ಇನ್ ಟೀಚಿಂಗ್ 2 ತರ ಚಾಲೆಂಜಸ್ ನೋಡಿದೀನಿ. ಒಂದು ವಿಚ್ ಇಸ್ ಅ ಹ್ಯಾಪಿ ಪ್ರಾಬ್ಲಮ್, ಯಾವಾಗ ಜನ ಆಗ್ಲೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಯಾವ್ದೋ ಏನೋ ಕಾರಣದಿಂದ ಬಂದಿದ್ದಾರೆ, ನಾನ್ ಬರ್ತಾ ಇದ್ದೀನಿ ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬಟ್ ಆಗ್ಲೇ ಯಾವ್ದೋ ಈ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾರ್ಗು ಇಂಟ್ರೆಸ್ಟ್ ಇದೆ ಈ ಸಬ್ಜೆಕ್ಟ್ ಮೇಲೆ, ಈಗ ಎಲ್ಲರ ಅಟೆನ್ಷನ್ ನಿಮ್ ಹತ್ರ ಇದೆ, ನೌ ಯು ಹ್ಯಾವ್ ಟು ಡೆಲಿವರ್. ಈಗ ಚೆನ್ನಾಗಿ ಒಂದ್ ಪಾಠ ಹೇಳ್ಕೊಡ್ಬೇಕು, ಚೆನ್ನಾಗಿ ಅವ್ರಿಗೆ ಅಟೆನ್ಷನ್ ಇದೆಯಲ್ಲ, ಅವ್ರು 1 hour ಕೊಡ್ತಾ ಇದಾರಲ್ಲ, ಅದಕ್ಕೆ ಸರಿಯಾಗಿ ನೀವು ಒಂದ್ ಸ್ವಲ್ಪ ವ್ಯಾಲ್ಯೂ ಕೊಡ್ಬೇಕು ಅಂತ. 2ನೇ ಚಾಲೆಂಜ್ ದಿಸ್ ಇಸ್ ಅ ಹ್ಯಾಪಿ ಥಿಂಗ್. ಓಕೆ, ಈಗ ನಾನ್ ಡೆಲಿವರ್ ಮಾಡ್ಬೇಕು. 2ನೇದು ಓಕೆ, ಅಟೆನ್ಷನ್ ಇಲ್ಲ, ಡಿಸ್ಇಂಟ್ರೆಸ್ಟೆಡ್ ಆಗಿ ಬಂದಿದ್ದಾರೆ, ಯಾರೋ ದೊಂಬಿ ತರ ತುಂಬಿಸಿದ್ದಾರೆ ಕ್ಲಾಸ್ ಅನ್ನ, ಈಗ ಯಾವನನ್ನೋ ಕರ್ದಿದ್ದಾನೆ, ಯಾವ್ದೋ ಒಂದು ಟಾಪಿಕ್ ಮೇಲೆ ಲೆಕ್ಚರ್ ಬಂದು ಮಾಡಪ್ಪ ಅಂತ, ನಾನ್ ಇಂಟ್ರಾಕ್ಟಿವ್ ಆಗೂ ಮಾಡ್ಬೇಕು, ಲೆಕ್ಚರ್ ಬೇಡ ಅಂತ ಹೋದ್ರೆ ಇಂಟ್ರೆಸ್ಟ್ ಇಲ್ಲ ಜನಕ್ಕೆ. ಸೊ ಅವಾಗ ಹೇಗೆ ತಗೊಳ್ಳೋದು, ಅಟ್ಲೀಸ್ಟ್ ಒಂದ್ 5 ಜನ 20ರಲ್ಲಿ ನಾವು ಕ್ಯಾನ್ ವಿ ಪುಲ್ ದೆಮ್ ಇನ್, ಆರ್ ಅಟ್ಲೀಸ್ಟ್ ಒಂದು 20-30% ಆ ತರ ಆಗತ್ತಲ್ವಾ. ಆದ್ರೆ ಸ್ಟ್ಯಾಂಡ್ ಅಪ್ ಅಲ್ಲಿ ನಿಮಗೆ ಜನ ತುಂಬಾ ಸತಿ ದುಡ್ಡು ಕೊಟ್ಟು ಬಂದಿರ್ತಾರಲ್ವಾ, ಟಿಕೆಟ್ ತಗೊಂಡಿರ್ತಾರೆ. ಸೊ ಟೆಕ್ನಿಕಲಿ ಇಂಟ್ರೆಸ್ಟ್ ಇದೆ ಅನ್ಬಹುದು, ಆದ್ರೆ ಓಕೆ ನಾನು ದುಡ್ಡು ಕೊಟ್ಟು ನಾವು ಪರ್ಫಾರ್ಮ್ ಆ ತರ ಒಂದು ಡಿಮಾಂಡ್ ಇದೆ. ಅದು ಖಂಡಿತ ಇದೆ. ಬಟ್ ಇವಾಗ ಒಂದು ಅಡ್ವಾಂಟೇಜ್ ಏನಂದ್ರೆ, ಈ ನೀಶ್ ಏರಿಯಾಸ್ ಅಲ್ಲಿ ನೀವು ಇವಾಗ ಕನ್ನಡ ಸ್ಟ್ಯಾಂಡ್ ಅಪ್ ನೀಶ್ ಅಂತಾನೆ ಹೇಳ್ಬೋದು, ತುಂಬಾ ಜನ ಮಾಡ್ತಿಲ್ಲ ಅಲ್ಲ, ಅವಾಗ ಏನಾಗುತ್ತೆ, ದೇರ್ ಇಸ್ ಆಲ್ವೇಸ್ ಎಕ್ಸೈಟ್ಮೆಂಟ್. ಅದು ಎಸ್ಪೆಷಲಿ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಕನ್ನಡ ಕೇಳಬೇಕು ಅನ್ನೋ ಒಂದು ಆಸೆ ಏನಿದೆಯಲ್ಲ, ಅದು that is very exciting. So but ನೀವ್ ಹೇಳಿದಾಗೆ ದುಡ್ಡು ಕೊಟ್ಟಿದ್ದೀನೆಲ್ಲ ಮಾಡು, ಬಟ್ ಏನಾಗತ್ತಂದ್ರೆ ಒಂದೊಂದ್ ಸತಿ ಯಾರಿಗೆ ಯಾವ ಒಂದು ಮಾತು ಇಷ್ಟ ಆಗಲ್ಲ ಹೇಳಕ್ ಬರಲ್ಲ. ಇಟ್ ಕ್ಯಾನ್ ಬಿ ಅ ಕ್ಯಾರಿ ಫಾರ್ವರ್ಡ್ ಆಫ್ ದ ಪರ್ಸನ್ ಹೂ ಹ್ಯಾಸ್ ಪರ್ಫಾರ್ಮ್ ಬಿಫೋರ್ ಯು ಆಲ್ಸೋ. ಏನಾದ್ರೂ ಹೇಳಿದ್ರೆ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಆಲ್ಸೋ ಐ ಥಿಂಕ್ ಆಮೇಲೆ ಇದೆಲ್ಲ ತುಂಬಾ ಸ್ಟ್ರಾಟಜಿ, ಅಫ್ಕೋರ್ಸ್ ಇಟ್ ಈಸ್ ಆರ್ಟ್ ಅಟ್ ದಿ ಎಂಡ್ ಆಫ್ ದ ಡೇ. ಬಟ್ ನಿಮ್ ಆಡಿಯನ್ಸ್ ಯಾರು ಅಂತ ನೀವು ತಿಳ್ಕೊಳ್ಬೇಕು. ನಿಮ್ ಜೋಕ್ಸ್ ಅನ್ನ ಯಾರಿಗ್ ಕೇಟರ್ ಮಾಡ್ತಾ ಇದ್ದೀರಾ, ನಿಮ್ ಸ್ಟೈಲ್ ಏನು ಅದೆಲ್ಲ. ಸೊ ನನಗ್ ನಿಜವಾಗ್ಲೂ ಇಫ್ ಕಾಲೇಜ್ ಕಿಡ್ಸ್ ಡೋಂಟ್ ಲೈಕ್ ಮೀ, ಐ ಆಮ್ ನಾಟ್ ಬಾದರ್ಡ್. I am looking at people who earn their own money, who can afford my tickets. Paying audience. Yeah, of course. And ನನ್ನ ಹತ್ರ ಆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ಲೈಕ್ I was a college student at one point of time, but ನನ್ಗೆ maybe I don't connect to them, or there are a lot of so ಅದೇ ಏನಾಗತ್ತಂದ್ರೆ, when you are you will have people from all age groups liking you, but then ಏನಾಗತ್ತೆ ಒಂದೊಂದ್ಸತಿ ನನ್ ಶೋ ನೋಡಕ್ಕೆ ಜಾಸ್ತಿ ಐ ಹ್ಯಾವ್ ಫ್ಯಾಮಿಲಿ ಆಡಿಯನ್ಸ್. ಸೊ ನನ್ ಶೋ ಅಲ್ಲಿ ಒಬ್ಬೊಬ್ರು ಇಬ್ರಿಬ್ರು ಬರಲ್ಲ, ಫುಲ್ ಗುಂಪನ್ ಕಟ್ಕೊಂಡ್ ಬಂದ್ಬಿಡ್ತಾರೆ. ಲೈಕ್ ಅಮ್ಮ ಅಪ್ಪ ಅತ್ತೆ ಮಾ ಎಲ್ರು ಬಂದ್ಬಿಡ್ತಾರೆ. ಕನ್ನಡದಲ್ಲಿ ಆಗ್ತಾ ಇದೆಯಲ್ಲ, ಬನ್ನಿ ಬನ್ನಿ ಬನ್ನಿ. ಆಲ್ಸೋ ಬಿಕಾಸ್ ನಾನು ಎಕ್ಸ್ಪ್ಲೇಟಿವ್ಸ್ ಯೂಸ್ ಮಾಡಲ್ಲ, ಅಂಡ್ ಐ ಆಮ್ ಅ ಫ್ಯಾಮಿಲಿ ಕಾಮಿಕ್ ಅಂತ ಒಂದು ಟ್ಯಾಗ್ ಇದೆ. ಸೊ ಎಲ್ರು ಬಂದ್ಬಿಡ್ತಾರೆ. ಅಕಸ್ಮಾತ್ ಏನಾದ್ರು ನಾನು, ಬಿಕಾಸ್ ಲೈವ್ ಶೋಸ್ ಅಲ್ಲಿ ಐ ಕ್ಯಾನ್ ಅಫೋರ್ಡ್ ಟು ಬಿ ಪೊಲಿಟಿಕಲಿ ಇನ್ಕರೆಕ್ಟ್, ಏನಾದ್ರೂ 1-2 ಪಾಯಿಂಟ್ ಮಾಡಿದ್ರೆ there is one silence. ಏನಪ್ಪ ನೀನ್ ಹೇಳಿದ್ದೆಲ್ಲ ಇವಳು ಫ್ಯಾಮಿಲಿ ಕಾಮಿಡಿ ಅಂತ ಏನಾಯ್ತು. ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಇಟ್. ಇಟ್ ಈಸ್ ಆಲ್ ಅ ಪಾರ್ಟ್ ಆಫ್ ಇಟ್. ಬಟ್ ಅದನ್ನ ಆಕ್ಸೆಪ್ಟ್ ಮಾಡೋಕೆ ಟೈಮ್ ಆಗತ್ತೆ. Like I've gone through that thing where I get upset. I used to get upset when audience nan joke artha agtirlilla andre. Then somebody told me it's never like that. There is nothing called a bad audience anta. There's always
you can do better for sure. You can do better. But there is nothing called bad audience anta. So I try to work my way around. Sometimes I succeed. Ondan sati sariyagi, like, you know, I falter. But it's part of learning. Yeah. Okay, yeah. So Sonu ಅವರೇ, ಇಲ್ಲೊಂದು ನಾವು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. Then we will talk about the important questions. Yes. ನೀವು ಹೆಂಗಸಾಗಿ ಹೇಗೆ ಕಾಮಿಡಿನಲ್ಲಿ Oh God, I hope ಈ ಇಂಟರ್ವ್ಯೂ ಆದ್ಮೇಲೆ ನನಗ ಇಂಟರ್ವ್ಯೂ ಅಲ್ಲ ಮೇಡಮ್, ಹರಟೆ. ಇಂಟರ್ವ್ಯೂ ಅಂದ್ರೆ ನಮ್ದೆಲ್ಲ ಮಾನ ಹೊರಟೋಗುತ್ತೆ. ಇಲ್ಲ ಐ ರಿಯಲಿ ಹೋಪ್ ಈ ಹರಟೆ ಆದ್ಮೇಲೆ ಆ ಒಂದು ಪ್ರಶ್ನೆ ನನಗೆ ನನ್ನ ಲೈಫ್ ಅಲ್ಲಿ ಯಾರು ಕೇಳೋದ್ ಬೇಡ ಅಂತ. ಫಾರ್ ಒನ್ ಆ ತರ ಇಂಪ್ಯಾಕ್ಟ್ ಇದ್ರೆ ಸಗದಾಗಿರುತ್ತೆ. ಬಟ್ ಎಸ್, ಖಂಡಿತ ಮಾತಾಡೋಣ. ಹಲೋ, ನಮಸ್ಕಾರ. ನಾನು ಸ್ಫೂರ್ತಿ ತೇಜ್. ಪರ್ಸನಲಿ ನಂಗೆ ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಒಂದು ಪಾಸಿಟಿವ್ ಚೇಂಜಸ್, ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ ಅಂದ್ರೆ ಸೂಪರ್ ಫೇವರಿಟ್. ಈ ಅದ್ಭುತವಾದಂತ ಹ್ಯಾಬಿಟ್ಸ್ ನ ನೀವು ಕಲ್ತು ನಿಮ್ಮ ಲೈಫ್ ಕೂಡ ಆಸಮ್ ಆಗ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಕೇಳಿ ದಿ ಹ್ಯಾಬಿಟ್ ಕೋಚ್ ಪಾಡ್ಕಾಸ್ಟ್. ಇವಾಗ ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ. ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಪ್ರತಿ ಸೋಮವಾರ ಹಾಗೂ ಗುರುವಾರ IVM ನೆಟ್ವರ್ಕ್ ಅಲ್ಲಿ. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ನಾವು ಸೋನು ವೇಣುಗೋಪಾಲ್ ಅವ್ರ ಜೊತೆ ಸ್ಟ್ಯಾಂಡ್ ಅಪ್ ಕಾಮಿಡಿ, ಹಾಸ್ಯ ಮತ್ತು ನಮ್ ಕನ್ನಡದ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸೋನು ಅವರೇ, ಇದು ನಿಮ್ದು ಫಸ್ಟ್ ಈ ತರ ಒಂದು ಡಿಸ್ಕಷನ್, ಇಂಟರ್ವ್ಯೂ ಅಲ್ಲ ಇದು, ಬಟ್ ಈ ತರ ಚರ್ಚೆಗಳಲ್ಲಿ ಸಾಕಷ್ಟು ಕಡೆ ಹೋಗಿರ್ತೀರಾ, ಎಸ್ಪೆಷಲಿ ನಿಮ್ಮ ರೇಡಿಯೋನಲ್ಲಾಗ್ಲಿ, ಬೇರೆ ಯೂಟ್ಯೂಬ್ ಚಾನಲ್ಸ್ ಅಲ್ಲಾಗ್ಲಿ, ಮೇ ಬಿ ಇವನ್ ಟಿವಿ ಪ್ರಿಂಟ್ ಆ ತರ. ಸೊ ಯಾಕಂದ್ರೆ ಕನ್ನಡದಲ್ಲಿ ಇದು ಇನ್ನು ಹೊಸದು, ಸೊ ಜನ ಬಂದು ಕೇಳ್ತಾ, ತುಂಬಾ ಇಂಟ್ರೆಸ್ಟ್ ಇದೆ ಅಲ್ವಾ? ಯಾಕಂದ್ರೆ ಈ ತರದ್ದು ಬರೀ ಒಂದು ನ್ಯೂಯಾರ್ಕ್ ಅಲ್ಲಿ ಆಗ್ಬಾರ್ದು, ಈಗ ಇಂಡಿಯಾನಲ್ಲೇ ಅನ್ಫಾರ್ಚುನೇಟ್ಲಿ ಎಲ್ಲ ಮುಂಬೈ ಸೆಂಟ್ರಿಕ್ ಆಗೋಗಿದೆ ಅಲ್ವಾ? ತುಂಬಾ ಜನ ಈವನ್ ಇಂಗ್ಲಿಷ್ ಕಾಮಿಡಿಯನ್ಸ್ ಯಾರು ಬೆಂಗಳೂರಲ್ಲಿ ಶುರು ಮಾಡಿದ್ರು, ಮೆನಿ ಆಫ್ ದೆಮ್ ಹ್ಯಾವ್ ರಿಲೋಕೇಟೆಡ್ ಅಲ್ವಾ? ಯಾಕಂದ್ರೆ ಮುಂಬೈ ಅಂದ್ರೆ ಆ ಒಂದು ಬಾಲಿವುಡ್ ಕನೆಕ್ಟ್ ಇದೆ, ಬೇರೆ ಈಕೋ ಸಿಸ್ಟಮ್ ಇದೆ, ಸ್ಟುಡಿಯೋ ಇದೆ, ಅದು ಇದು ಸ್ಪಾನ್ಸರ್ಸ್ ಇದಾರೆ. ಸೊ ಬೇರೆ ಬೇರೆ ಕಾರಣಕ್ಕೆ ಸಾಕಷ್ಟು ಜನ ಒಂದು ಎಕ್ಸಡಸ್ ಆಗಿದೆ ಅಲ್ವಾ? ಸೊ ತುಂಬಾ ಜನ ಬಂದು ಕೇಳ್ತಾರೆ, ವಾಟ್ ಆರ್ ಲೈಕ್, ನಾವ್ ಆಗ್ಲೇ ಮಾತಾಡಿದ್ವಿ, ಹೆಂಗಸಾಗಿ ಈಗ ಹೊಸದಾಗಿ ತಾಯಿಯಾಗಿ ಕಾಮಿಡಿ ಮಾಡ್ತೀರಲ್ಲ, ಇದು ಹೇಗಿದೆ ಅಂತ. ವಾಟ್ ಆರ್ ಆಲ್ ದೀಸ್ ಅನಾಯಿಂಗ್ ಕ್ವೆಶನ್ಸ್? ನನಗ್ ಗೊತ್ತು ಏನಕ್ಕೆ ಕೇಳ್ತಾರೆ ಅಂತ, ಯಾಕಂದ್ರೆ ದೇರ್ ಇಸ್ ಸೆಕ್ಸಿಸಮ್ ಹಿಯರ್ ಅಲ್ವಾ? ಬರೀ ಗಂಡಸರು ಫನಿ ಆಗಿರ್ಬೋದು ಅಂತ. ಅದು ಸುಳ್ಳು. ಅಂದ್ರೆ ನಾನ್ ಇದನ್ನ ಐ ಥಿಂಕ್ ತುಂಬಾ ಸತಿ ಹೇಳಿದೀನಿ. ನೀವು ಒಂದ್ ಫ್ಯಾಮಿಲಿ ಗ್ಯಾದರಿಂಗ್ ಹೋದಾಗ ನೀವು ಒಬ್ಸರ್ವ್ ಮಾಡಿದ್ರೆ ನಿಮ್ ಆಂಟೀಸ್ ಜಾಸ್ತಿ ಫನಿ ಇರ್ತಾರ, ಅಂಕಲ್ಸ್ ಜಾಸ್ತಿ ಫನಿ ಇರ್ತಾರ? ನಾ ಹೇಳ್ಬೇಕಂದ್ರೆ ಅಂಕಲ್ಸ್ ದೇ ಥಿಂಕ್ ದೇ ಆರ್ ಮೋರ್ ಫನಿ. Yes, of course. They think they are the funniest. Volume beats content ಅನ್ನೋದು. So exactly as Pawan said, ಸ್ವಲ್ಪ ಜನ ಅಂಕಲ್ಸ್ ಅನ್ಸುತ್ತೆ, ನಾವು ತುಂಬಾ ಫನಿ ಇದ್ದೀವಿ ಅಂತ. ಬಟ್ ಈ ಕ್ಯಾಶುಯಲಿ ಫನಿ ರಿಮಾರ್ಕ್ಸ್ ಮಾಡೋದು ಸಾಮಾನ್ಯವಾಗಿ ಇಟ್ ಇಸ್ ಆಂಟೀಸ್. ಅಂಡ್ ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ, ಐ ಥಿಂಕ್ ಕಂಗನಾ ರನೌತ್ದು ಕ್ವೀನ್ ಸಿನಿಮಾ ರಿಲೀಸ್ ಆಗಿತ್ತು. ಅಂಡ್ ಡಿರೆಕ್ಟರ್ ಒಬ್ರು ಕೇಳಿದ್ರು, ಲೈಕ್ ಏನಕ್ಕೆ ನೀವು ಚೂಸ್ ಮಾಡಿದ್ರಿ ಟು ಡೂ ಅ ವುಮನ್ ಸೆಂಟ್ರಿಕ್ ಫಿಲ್ಮ್, ಲೈಕ್ ಡೂ ಯು ಥಿಂಕ್ ವಿಮೆನ್ ಆರ್ ಫನಿ ಅಂತ. ಅಂಡ್ ಹಿ ಸೆಡ್ ದ ಸೇಮ್ ಥಿಂಗ್. ಅಂಡ್ ಫ್ರಮ್ ದೆನ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ಜೆನ್ಯುನ್ಲಿ ಫೀಲ್ ದಟ್ ಹೆಂಗಸರು ದೇ ಆರ್ ಫಾರ್ ಮೋರ್ ಎಂಟರ್ಟೈನಿಂಗ್. And I mean, as men, I think you will agree. Like, absolutely, you know, I mean, if you have partners, your partners are far more interesting than you are. Yeah, always. Always. The fact that they're chosen is the biggest joke. But I get the platform, I get the privilege. So ನನಗೆ but ನನಗೆ ಇದು ಗೊತ್ತು ಯಾಕ ಪ್ರಶ್ನೆ ಬರ್ತಾ ಇದೆ, ಬಿಕಾಸ್ ಜಾಸ್ತಿ ಹೆಣ್ಮಕ್ಳು ಈ ಫೀಲ್ಡ್ ಬರ್ತಾ ಇಲ್ಲ, ಯುನೋ. ಅಂಡ್ ಅದನ್ನ ಹೆಣ್ಮಕ್ಳು ಅಂತ ಹೇಳೋಕ್ಕಿಂತ ಐ ಥಿಂಕ್ ನಾನ್ ಜಾಸ್ತಿ ಆಕ್ಚುಲಿ ಪಾರ್ಟಿಸಿಪೇಷನ್ ನೋಡೇ ಇಲ್ಲ. ಐ ಥಿಂಕ್ ವಾಟ್ ಮೆನ್ ಹ್ಯಾವ್ ಸ್ಲೈಟ್ಲಿ ಮೋರ್ ದನ್ ವಿಮೆನ್ ಈಸ್ ದ ಕಾನ್ಫಿಡೆನ್ಸ್, ಯುನೋ. ಯಾಕಂದ್ರೆ ಸ್ಕೂಲಲ್ಲಿ ಬ್ಯಾಕ್ ಬೆಂಚ್ ಅಲ್ಲಿ ಅಥವಾ ಕಾಲೇಜಲ್ಲಿ ಬ್ಯಾಕ್ ಬೆಂಚಸ್ ಅಲ್ಲಿ ಏನೇನೋ ಹೇಳ್ತಾರೆ, ಅಂಡ್ ದೆನ್ ಲೈಕ್ ಯುನೋ ಆ ಒಂದ್ ಸಿಲಿನೆಸ್ ಅನ್ನ ಒಂದು ವ್ಯಾಲಿಡೇಷನ್ ಕೊಡಕ್ಕೆ ಒಂದ್ 4 ಜನ ನಿಂತರಾನೆ ಫ್ರೆಂಡ್ಸ್ ಇರ್ತಾರೆ ನಿಮಗೆ. ಸೊ ದಟ್ ಇಸ್ ಅಲ್ವಾ? ಸೊ ಹಂಗಾಗಿ ಇದು. ಬಟ್ ದೆನ್ ನನಗೆ ಐ ನೋ, ಬಿಕಾಸ್ ವಿ ಆರ್ ಇನ್ ಅ ವೆರಿ ನೇಸೆಂಟ್ ಸ್ಟೇಜ್, ಈ ಪ್ರಶ್ನೆ ಬರ್ತಾ ಇದೆ. ಅಂಡ್ ಈ ಪ್ರಶ್ನೆನ ನಾನು ಪದೇ ಪದೇ ಆನ್ಸರ್ ಮಾಡಿ
ಹೋಪ್ಫುಲಿ ಇನ್ನೊಂದ್ 2-3 ವರ್ಷದಲ್ಲಿ ಈ ಪ್ರಶ್ನೆ ಆನ್ಸರ್ ಮಾಡೋಷ್ಟು ಇಲ್ಲ ಅಂತ ನಂಗೆ ಅನ್ಸುತ್ತೆ. ಬಟ್ ಹೇಗೆ ಇದ್ರು ಇವನ್ ದ ಸೀಸನ್ಡ್ ಇಂಗ್ಲಿಷ್ ಅಂಡ್ ಹಿಂದಿ ಕಾಮಿಕ್ಸ್, ಫೀಮೇಲ್ ಕಾಮಿಕ್ಸ್ ಗೆ ಈ ಪ್ರಶ್ನೆ ಕೇಳ್ತಾರೆ. ಯುನೋ, ನನಗೆ ಒಬ್ಬ ಹೆಣ್ಣಾಗಿ ಕಾಮಿಕ್ ಆಗೋಕ್ಕಿಂತ ಇವಾಗ ಇನ್ನೂ ಜಾಸ್ತಿ ಅನಾಯಿಂಗ್ ಅಂದ್ರೆ ಒಬ್ಬ ತಾಯಿಯಾಗಿ ಕಾಮಿಕ್. ನಿಮ್ಗೆ ಐಡಿಯಾ ಇಲ್ಲ, ತಾಯಿ ಒನ್ಸ್ ಮದರ್ಹುಡ್ hits you, the kind of content you get is phenomenal. And ನನಗ್ ಬೇಜಾರ್ ಅನ್ಸುತ್ತೆ ಬಿಕಾಸ್ ಗಂಡಸ್ರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಪಾಸಿಬಲ್ ಇಲ್ಲ. ನಿಮ್ ಪ್ರೆಗ್ನೆನ್ಸಿಯಿಂದ ಹಿಡಿದು ನೀವ್ ಮಗು ಹೊರಗಡೆ ಬರೋವರೆಗೂ ದ ಕಾಮಿಡಿ ದಟ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್ ಇಸ್ ಟ್ರಿಮೆಂಡಸ್. ನಿಮ್ ಗೈನಕಾಲಜಿಸ್ಟ್ ಆಗಿರಬಹುದು, ನಿಮ್ ಹಾಸ್ಪಿಟಲ್ ಆಗಿರಬಹುದು, ನಿಮ್ ರಿಲೇಟಿವ್ಸ್ ಆಗಿರಬಹುದು, ನಿಮ್ ಪೇರೆಂಟ್ಸ್ ಆಗಿರಬಹುದು. ನನಗೆ ಇಷ್ಟು ಖುಷಿಯಾಗಿತ್ತು ನನಗೆ ಅಂದ್ರೆ ಬಿಕಾಸ್ ಈ ಎಕ್ಸ್ಪೀರಿಯನ್ಸ್ ನನ್ ಮೇಲ್ ಕಾಮಿಕ್ಸ್ ಮಾತ್ರ ಸಿಗಲ್ಲ. ನಿಜ. ಇವಾಗ US ಅಲ್ಲೇ ಹಿಂಗೆ ಅಲ್ವಾ? ನಾವು ಮೊದಲು ನೋಡಿದಾಗ ಮೇನ್ಲಿ ನ್ಯೂಯಾರ್ಕ್ ಅಲ್ಲಿ ಬೇರೆ ಕಡೆ ಜೂಯಿಶ್ ಆರ್ ವೈಟ್ ಮೇಲ್ ಕಾಮಿಕ್, ಅಂಡ್ ಅವ್ರಿಗೆ ಎಲ್ಲಾ ನೋಡಿದ್ರೆ ಲೈಫ್ ಇಸ್ ಮೋರ್ ಕನ್ವೀನಿಯಂಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ದ ಮೊಮೆಂಟ್ ಸ್ವಲ್ಪ ಡೈವರ್ಸಿಟಿ ಇನ್ಕ್ರೀಸ್ ಆಗ್ತಾ ಕಥೆಗಳು ಇನ್ನೂ ಡೈವರ್ಸ್ ಆಗುತ್ತೆ. ಇನ್ನೊಂದು ಅವ್ರ ಎಕ್ಸ್ಪೀರಿಯನ್ಸ್, ವೆದರ್ ಇಟ್ ಇಸ್ ಡಿಸ್ಕ್ರಿಮಿನೇಷನ್ ಆರ್ ಲೈಕ್ ಆತರ ಒಂದು ಎಕ್ಸ್ಟ್ರೀಮ್ ಇದು, ಆರ್ ಜಸ್ಟ್ ಬೇರೆ ಕಷ್ಟಗಳು. ದಟ್ ಇಸ್ ನನಗೆ ಗಣೇಶ್ಗೆ ಹಿಂಗ ಆಗೋಗತ್ತೆ, ನಾನ್ ಓಕೆ ರಾತ್ರಿ ಹೋಗಿ ಗಾಡಿಲಿ ಹೋಗಿ ನಾನ್ ತಗೋಬೇಕಾ, ನನಗೇನ್ ಐ ಡೋಂಟ್ ಹ್ಯಾವ್ ಟು ಥಿಂಕ್ 10 times ಅಲ್ವಾ? ಸೊ ಆದಷ್ಟು ಅಡಚಣೆಗಳಿಂದ ಇನ್ನೂ ಜಾಸ್ತಿ ಎವ್ರಿಥಿಂಗ್ ಇಸ್ ಫಾರ್ಡರ್ ಅಲ್ವಾ ಕಾಮಿಡಿಗೆ, ಹಾಸ್ಯಕ್ಕೆ. ಅಂಡ್ ನಮ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ ದ ಥಿಂಗ್ ಇಸ್, ನನಗ್ ಯಾಕೆ ಜಾಸ್ತಿ ಹೆಣ್ಮಕ್ಳು ಇಷ್ಟ ಪಡ್ತಾರೆ ಬಿಕಾಸ್ ಇಟ್ ಇಸ್ ದೇರ್ ಸ್ಟೋರಿ. ನಾನ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಐ ವಿಲ್ ಟಾಕ್ ಅಬೌಟ್ ಪೀರಿಯಡ್ಸ್, I will talk about anything, and it is not genuinely, it is not to make a statement, it is my experience because nan stand up is nan kathe alva. So as a woman I will go through periods, I will go through all of that, so these are my experiences and I will talk about it. And too bad for all you men because nimge adraden experience gotte illa. Yenappa ಅಬ್ಬಬ್ಬ ಅಂದ್ರೆ ಒಂದು ಹಾರ್ಟ್ ಬ್ರೇಕ್ ಆಗತ್ತಾ? ಅಬ್ಬಬ್ಬ ಅಂದ್ರೆ ಕೆಲಸ ಸಿಗಲ್ವಾ? ಏನ್ ಅದಾದ್ಮೇಲೆ ಏನಿದೆ? ಅಬ್ಬಬ್ಬ ಅಂದ್ರೆ ಹೆಂಡತಿ ಜೋಕ್ಸ್, ಗರ್ಲ್ ಫ್ರೆಂಡ್ ಜೋಕ್ಸ್, ಇನ್ ಏನಿದೆ? I'm just asking, like ನಿಜ ನೋಡಿದ್ರೆ ಅದೇ ಅದಕ್ಕೆ ನಾವು ಫುಲ್ ಕ್ಷೇತ್ರ ನೋಡಿದ್ರೆ ಇಟ್ ಯೂಶಲಿ those same boring sexist jokes ಇಂದಾನೆ ಶುರು ಆಗಿ ಸ್ಲೋಲಿ ಇವಾಲ್ವ್ ಆಗ್ಬೇಕಲ್ವಾ? ಅದರಿಂದ ನಾನು ಸ್ಟ್ಯಾಂಡ್ ಅಪ್ ಹೋಗಿ ನಾನು ದುಡ್ಡು ಕೊಟ್ಟು ಯಾರೋ ಹಸ್ಬೆಂಡ್ ವೈಫ್ ಜೋಕ್ ಹೇಳಿದ್ರೆ ನಾನು ವಾಟ್ಸ್ಆಪ್ ನೋಡ್ತೀನಿ ಅಂತ. ಬಟ್ ಯಾವುದೇ ಇಂಡಸ್ಟ್ರಿ ಆ ಒಂದು ಲೆವೆಲ್ ರೀಚ್ ಆಗಕ್ಕೆ ಇದು ಒಂದು ಸೈಕಲ್ ಇದೆ, ವೆದರ್ ಯು ಲೈಕ್ ಇಟ್ ಆರ್ ನಾಟ್ ನಿಮ್ಗೆ. ಬಟ್ ಇದು ಒಂದು ಇದೆ ಬಿಕಾಸ್ ಅದೇನಾಗತ್ತಂದ್ರೆ ಇದು ಒಂಥರ ಜರಡಿ ತರ ಅಲ್ಲ, you have to see it properly. So first ಎಲ್ಲ ಕಲ್ಲು ಮಣ್ಣು ಏನನ್ನು ಕೊಚ್ಚೆ ಎಲ್ಲ ಬಂದ್ಬಿಡತ್ತೆ and it will be with the ಅಕ್ಕಿ ಜೊತೆನೆ ಇರೋದು. Then finally when it comes up then, so ಇವಾಗ we are in still that ಜರಡಿ ಸ್ಪೇಸ್ ಆಯ್ತಾ? ಯಾಕಂದ್ರೆ ಸುಮಾರು ಜನ ಇವಾಗ ಓಪನ್ ಮೈಕ್ಸ್ ಇರತ್ತೆ, ಎಷ್ಟೋ ಜನ ಈ ಹಿಂದಿ ಕಾಮಿಕ್ಸ್ ಮಾಡೋ ಜೋಕ್ಸ್ ಅನ್ನ ಕನ್ನಡದಲ್ಲಿ ಮಾಡ್ಬಿಡ್ತಾರೆ. ನೀನ್ ದೊಡ್ಡ ಒರಿಜಿನಲ್. ನಾನು ಅದೇ ಹೇಳ್ತೀನಿ, ಅಂದ್ರೆ ನಾನ್ ಏನ್ ಲೂಸ್ ಅಂತ ತಿಳ್ಕೊಂಡಿದ್ಯಾ ಅಥವಾ ನನಗೆ ಅವೇರ್ನೆಸ್ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಬಿಕಾಸ್ ನಾವು ಕನ್ನಡ ಸ್ಟ್ಯಾಂಡ್ ಅಪ್ ಮಾಡಿದ್ರು as comics we watch a lot of comedy. ನನಗಿವಾಗ ನೀವೇನಾದ್ರೂ ಸ್ಟ್ಯಾಂಡ್ ಅಪ್ ಕ್ವಿಜ್ ಮಾಡಿದ್ರೆ ಈ ಜೋಕ್ ಯಾರು ಬರ್ದಿದ್ದಾರೆ ಅಂತ ಐ ವಿಲ್ ಬಿ ಏಬಲ್ ಟು ಟೆಲ್ ಯು ಬಿಕಾಸ್ ನಾನು ಅಷ್ಟು ಕಾಮಿಡಿ ನೋಡ್ತೀನಿ. ಬಿಕಾಸ್ ಅದೇ ನನ್ ಲರ್ನಿಂಗ್. ನಾವು ನಮ್ ಪರ್ಫಾರ್ಮೆನ್ಸ್ ಇಂದ ಕಲಿಯೋದಲ್ದೆ ಬೇರೆಯವ್ರ ಪರ್ಫಾರ್ಮೆನ್ಸ್ ಕಲಿಯೋದಿರುತ್ತೆ, ಅದು ನನ್ ಲರ್ನಿಂಗ್. ನಿಮ್ಗೆ ಗೊತ್ತಾಗಲ್ವಾ? ಸೊ ವಿ ಆರ್ ಸ್ಟಿಲ್ ಇನ್ ದಟ್ ಸ್ಟೇಜ್. ನಾವ್ ಹೆಂಗಂದ್ರೆ ಈ 90s ಫಿಲ್ಮ್ಸ್ ತರ ನನ್ ಕನ್ನಡ ಫಿಲ್ಮ್ಸ್ ಅಂತ ಒಂಥರ ಕೊಚ್ಚೆ ತರ ಫಿಲ್ಮ್ಸ್ ಬರ್ತಾ ಇತ್ತು. ಏನೋ ಸೌತ್ ಇಂದ ಯಾವ್ದೋ ಒಂದು ಫಿಲ್ಮ್ ತಗೊಂಡ್ಬಿಟ್ಟು ರೀಮೇಕ್ ಮಾಡೋದು, that very bad phase of cinema was there. And much long films nam kannadadalli. Yeah, exactly. ಆಮೇಲೆ even in terms of music, so I think art ಚೆನ್ನಾಗಿ ಒಂದು ಶೇಪ್ ಬರಕ್ಕೆ ಈ ಪ್ರಾಸೆಸ್ ಇಸ್ ನೆಸೆಸರಿ. ಸೊ ನಾವ್ ಇವಾಗ ಸ್ಟೀರಿಯೋಟೈಪ್ಸ್ ನಮ್ಗೆ ಸಾಗ ಹೋಗ್ಬಿಟ್ಟಿದೆ ಸ್ಟೀರಿಯೋಟೈಪ್ಸ್ ಅಂದ್ರೆ, ಬಟ್ ಬೇಕದು ಬಿಕಾಸ್ ಅಲ್ಲಿಂದಾನೆ ಇಟ್ ವಿಲ್ ಲೀಡ್ ಟು ಸಮಥಿಂಗ್ ಬೆಟರ್. ಸೊ ದಿಸ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್. ಬಟ್ ನಮ್ಗೆ ಏನಾಗತ್ತೆ, ಪೇಷನ್ಸ್ ಇಲ್ಲ. ಐ ಆಮ್ ಲೈಕ್ ಇದು ಬೇಗ ಮುಗಿಲಿ, ವಿ ವಾಂಟ್ ಟು ಹಿಯರ್ ಲೈಕ್ ಸಮ್ ಹೈಬ್ರೌ ಜೋಕ್ಸ್ ಇನ್ ಕನ್ನಡ as well, but that time will come. ಇಲ್ಲ ಅಂತಿಲ್ಲ, ವೇಟ್ ಮಾಡ್ಬೇಕು. ವಯಸ್ಸಾಗೋಗುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ಐ ಆಮ್ ಆಲ್ಸೋ ಲೈಕ್. ಬಟ್ ನನಗೆ ಒಂದೊಂದ್ಸರಿ ತುಂಬಾ ಖುಷಿ ಆಗುತ್ತೆ when I see ಓಪನ್ ಮೈಕ್ಸ್ ಅಲ್ಲಿ ಫ್ರೆಶ್ ಮೈಂಡ್ಸ್ ಅಂಡ್ ತುಂಬಾನೇ ಹೊಸ ಐಡಿಯಾಸ್ ಗಳನ್ನ ತಗೊಂಡ್ ಬರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ದೇರ್ ವಾಸ್ ಅ ಗರ್ಲ್
ಅವಳು ಪರ್ಫಾರ್ಮ್ ಮಾಡಿದ್ಲು ಅಬೌಟ್ ಶೂ ಬೈಟ್. ಓಕೆ, ವಾಟ್ ಎ ಸೂಪರ್ ಪ್ರಿಮೈಸ್ ಇಟ್ ಸೆಲ್ಫ್, ರೈಟ್? ಯಾಕಂದ್ರೆ ನಾವು ಹೆಂಗಸರು ವೆನ್ ವಿ ಬೈ ಚಪ್ಲಿ, ಆ ಒಂದು ಎಕ್ಸ್ಪೀರಿಯನ್ಸ್ ನಾವು ವಿ ಗೋ ಥ್ರೂ ಇಟ್, ರೈಟ್? ಸೊ ಒಂದ್ 10 ಪರ್ಫಾರ್ಮೆನ್ಸಸ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಈ ತರ ಇರತ್ತೆ, ಅಂಡ್ ಅದನ್ನ ನಾವು ವಿ ಹ್ಯಾವ್ ಟು ಲೈಕ್ make sure that person writes more because you know the style, right? So yeah, ನಿಮ್ಮ ಸೊಳ್ಳೆ ಪರದ joke is still one of my favorites. You know what, that was actually ಅದು improv ಇತ್ತು, ನನಗೆ ಏನೋ ತಲೆಯಲ್ಲಿ ಬಂತು ಗೊತ್ತಿಲ್ಲ, and then I just did it and it got like ನನಗೆ ಎಷ್ಟು ಸೂಪರ್ ರೆಸ್ಪಾನ್ಸ್ ಬಂತಂದ್ರೆ, so that is where I think ಪಾಪ ಆಡಿಯನ್ಸ್ ಅಲ್ಲಿ ಒಬ್ರು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿ ನಾ ಮಾಡೋದ್ ನೋಡಿದ್ದೀನಿ ಅಂತ ಇಲ್ಲ, ನಂದ್ ಅದೃಷ್ಟ ತುಂಬಾ ಚೆನ್ನಾಗಿದೆ, ನನ್ನ ಆಡಿಯನ್ಸ್ ಅಲ್ಲಿ ಫ್ರಂಟ್ ರೋಲ್ ಒಬ್ರು ಆಂಟಿ ಕೂತಿರ್ತಾರೆ ಯಾವಾಗ್ಲೂ. ಓಕೆ, ನನ್ ಗುಡ್ ಲಕ್ ಚಾರ್ಮ್ ಅದೇ, ಅವ್ರು ಯಾರಾದ್ರೂ ಒಬ್ರು ಆಂಟಿ, ನಾನ್ ಅದೇ ಹೇಳ್ತಾ ಇರ್ತೀನಿ, ಲೈಕ್ ನಾನ್ ಸಿಕ್ಕಾಪಡೆ ನರ್ವಸ್ ಆಯ್ತೀನಿ ಶೋಕ್ಕಿಂತ ಮುಂಚೆ, ಯಾರಾದ್ರೂ ಆಂಟಿ ಬಂದ್ರ ಒಬ್ರು ಆಂಟಿ ಬಂದ್ರೆ ಐ ಆಮ್ ಲೈಕ್ ಚಲೋ ಸಾರ್ಟೆಡ್, ಶೋ ಚೆನ್ನಾಗತ್ತೆ ಅಂತ. ವೆರಿ ನೈಸ್. ನೀವು ನಿಮ್ಮ ಫೇವರೆಟ್ ಕಾಮಿಡಿಯನ್ಸ್ ಯಾರು? ಅಂದ್ರೆ ನೀವ್ ಹೇಳಿದ್ರಿ ತುಂಬಾ ನೋಡಿದೀನಿ, ಅಫ್ ಕೋರ್ಸ್ ನೀವು ಕಲಿಯಕ್ಕೆ ತುಂಬಾ ಇದನ್ನ ನೋಡಿರ್ತೀರಾ, ನಿಮ್ಮ ಇನ್ಸ್ಪಿರೇಷನ್ಸ್ ಕೆಲವ್ದು ಇರುತ್ತೆ. ನಿಮ್ಮದೇ ಆದಂತಹ ಫೇವರೆಟ್ ಕಾಮಿಕ್ಸ್ ಯಾರು? ದ ಲಿಸ್ಟ್ ಗೋಸ್ ಆನ್ ಆಕ್ಚುಲಿ, ಅಂಡ್ ಆಲ್ಸೋ ಚೇಂಜ್ ಆಗ್ತಾ ಇರುತ್ತೆ, ಅದು ಇದೆ. ಕನನ್ ಗಿಲ್ ಇಸ್ ಒನ್ ಆಫ್ ಮೈ ಫೇವರೇಟ್ಸ್. ನಾನು ಅವ್ನ್ ಪರ್ಫಾರ್ಮ್ ಮಾಡುವಾಗ ಐ ಆಲ್ವೇಸ್ ಗೋ ಅಂಡ್ ವಾಚ್ ಹಿಮ್ ಬಿಕಾಸ್ ಇಟ್ ಈಸ್ minus any fanfare, right? ನಾನು ಇಂದ್ರಾನಗರಿಗೆ ಹೋಗಿದ್ದೆ ಲಾಸ್ಟ್ ಮಂತ್, ಅವ್ನು ಪರ್ಫಾರ್ಮ್ ಮಾಡ್ತಾ ಇದ್ದ, ಅಂಡ್ ಐ ವಾಸ್ ಲೈಕ್ ಓಪನಿಂಗ್ ಆಕ್ಟ್ ಯಾರು ಇರ್ತಾರೆ ಏನು, ನಥಿಂಗ್, he just came and he performed for 1 hour 15 minutes. ಅಂಡ್ ನನಗೆ ಯಾವ್ದೇ ಪರ್ಫಾರ್ಮೆನ್ಸ್, ಇಫ್ ಇಟ್ ಮೇಕ್ಸ್ ಮೀ ಟಾಕ್ ಅಬೌಟ್ ಇಟ್ ಫಾರ್ ಲೈಕ್ 2-3 weeks ಅಲ್ಲ, ಐ ನೋ ದಟ್ ದಿಸ್ ಇಸ್ ಅ ಗುಡ್ ಪರ್ಫಾರ್ಮೆನ್ಸ್ ಫಾರ್ ಮೀ. ನನಗೆ ಅದು ಬೆಂಚ್ ಮಾರ್ಕ್. ಸೊ ಇಂಡಿಯನ್ ಕಾಮಿಕ್ಸ್ ಅಲ್ಲಿ ಐ ಲೈಕ್ ಹಿಮ್ the most, and I like this very very underrated comic actually. I don't know ನೀವು ನೋಡಿದೀರಾ ಅಂತ, ಸುಮಿತ್ ಆನಂದ್ ಅಂತ. Okay. May have. Most deadpan comic in Indian scene, like ಅವರಿಗೆ ಗೊತ್ತಿಲ್ಲ ಅವ್ರು ಎಷ್ಟು ಫನಿ ಇದಾರೆ ತರ he does it. Okay. ನಾನು ಅವ್ರ ಲೈವ್ ಪರ್ಫಾರ್ಮೆನ್ಸಸ್ ನೋಡಿದೀನಿ, I love it. Then there is Gaurav Kapoor. He's loud and he's out there, and he's a Hindi comic that also I enjoy. International comics ali Dave Chappelle, and then I have other favorites. Then that adu change ಆಗ್ತಾ ಇರುತ್ತೆ, but Dave Chappelle is like awesome. Ricky Gervais comedy ನಂಗೆ ತುಂಬಾ ಇಷ್ಟ. Ali Wong comedy ಇಷ್ಟ, but then Ali Wong is incredible. She's incredible. Then I like Sarah Silverman. I like and then Amy Poehler. Amy Poehler, not so much for me. Okay. For various reasons. I mean, I don't know. Not so much for me. Any British comedians? Because ಅವ್ರದೇ ಒಂದು ಸ್ಟೈಲ್ ಬೇರೆ ಅಲ್ವಾ? ನನಗೆ ರಿಕ್ಕಿ ಜರ್ವೇಸ್ ಅಂತ ಲೈಕ್ ಜೇಮ್ಸ್ ಐಕಾಸ್ಟರ್ ತುಂಬಾ ಇಷ್ಟ ಈಗ. Oh yeah. And ನನಗೆ I like Trevor Noah. ಅಂದ್ರೆ ತುಂಬಾ ಎಕ್ಸ್ಪೋಜರ್ ಇದೆ, but at the end of it ಆ ಒಂದು ಸ್ಟ್ಯಾಂಡ್ ಅಪ್ ಆರ್ಟ್ ಏನಿದೆ, ಬಿಕಾಸ್ ಅವರು ಡೈಲಿ ಶೋ ಕೂಡ ಮಾಡ್ತಾರೆ, ಅಂಡ್ ಅಫ್ ಕೋರ್ಸ್ ಅದಕ್ಕೆ ರೈಟರ್ಸ್ ಇರ್ತಾರೆ, ಬಟ್ ಟು ಡೂ ದ್ಯಾಟ್ and to do stand up, and also I like him as a person, from whatever I know. Our book odidini, and then I feel ishtu beautiful story ide, from where he came and where he is now. It's really nice. Adonthara inspiring nanage. And who else? Actually, I think I have named quite a few. Lots of them. Yeah, lots ತುಂಬಾ of them. ಜನರದ್ದು ಈಗ ಯೂಟ್ಯೂಬ್ ಅಲ್ಲಿ ಜನ ಕಾಂಟೆಂಟ್ ಹೋಗಿ ನೋಡ್ಬೋದು, ಇಲ್ಲ ಅಂದ್ರೆ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಬೇರೆ ಕಡೆ ಎಲ್ಲಾರ್ದು ಸ್ಪೆಷಲ್ಸ್ ಎಲ್ಲ ಇರುತ್ತಲ್ವಾ? ಹೌದು. ಸೊ ಕನ್ನಡ ಸ್ಪೆಷಲ್ ಯಾವ್ದು ನೆಟ್ಫ್ಲಿಕ್ಸ್ ಪ್ರೈಮ್ ಅಲ್ಲಿ ಇನ್ನೂ ಬಂದಿಲ್ಲ ಅಲ್ವಾ? ದಟ್ ಇಸ್ ದ ನೆಕ್ಸ್ಟ್ ಬೆಂಚ್ ಮಾರ್ಕ್ ಅಂತ ನೀವ್ ಹೇಳ್ತೀರಾ? ಹೋಪ್ಫುಲಿ, yes, hopefully. Actually ನನ್ಗೆ ಏನ್ ಪ್ಲಾನ್ ಇತ್ತು ಅಂದ್ರೆ, ಬಿಕಾಸ್ ನಾನು ಸಿಕ್ಕಾಪಡೆ I was inspired by Ali Wong, and then I was like pregnant ಇದ್ದಾಗ ಒಂದ್ ಶೋ ಮಾಡ್ತೀನಿ ಅಂತ, ಅಂಡ್ ಅದ್ರ ಹೆಸರಿತ್ತು ಗುಡ್ ನ್ಯೂಸ್ ಯಾವಾಗ ಅಂತ, ಅಂಡ್ ಟ್ರಯಲ್ ಶೋ ಅನೌನ್ಸ್ ಮಾಡಿದೀವಿ, ಪ್ಯಾಂಡಮಿಕ್ ಬಂದ್ಬಿಡ್ತು, and obviously my daughter couldn't wait for a couple of she had to come out. So and then
ಸೊ ಮೈ ಕಾಮಿಕ್ ಫ್ರೆಂಡ್ಸ್ ಅವ್ರು ಜೋಕ್ ಮಾಡ್ತಾರೆ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡು ಅಂತ. ನಾನು ದಿಸ್ ವಾಸ್ ದ ಓನ್ಲಿ ಟೈಮ್, ವಿಚ್ ಇಸ್ ವೈ ಐ ಫೀಲ್ ಸೋ ಬ್ಯಾಡ್, ಬಿಕಾಸ್ ನನಗೆ ಅದೊಂದು ಮಿಸ್ಡ್ ಆಪರ್ಚುನಿಟಿ. ಈಗ ತಾನೇ ಸುದ್ದಿ ಬಂತು ದಟ್ ಆಲಿಬಾಂಗ್ ಅವರು 3ನೇ ನೆಟ್ಫ್ಲಿಕ್ಸ್ ಸ್ಪೆಷಲ್ ಮಾಡ್ತಾ ಇದಾರೆ ಅಂತ. ಆಗ್ಲೇ ಪ್ರಶ್ನೆಗಳು, ಓ 3ನೇ ಮಗು ಇಲ್ಲಪ್ಪ 2. ಎಕ್ಸಾಕ್ಟ್ಲಿ, ನಾನು ಅದೇ ಹೇಳೋದು. ಅದು ಜನರ ಎಕ್ಸ್ಪೆಕ್ಟ್ ಅಂದ್ರೆ ನಾವು ಒಂದೇ ಡೈರೆಕ್ಷನ್ ಅಲ್ಲಿ ಥಿಂಕ್ ಮಾಡ್ತೀವಲ್ಲ. And I mean, all of us, to be very honest, so adu I think ಆ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ನನ್ನ ಕಸಿನ್ ಒಬ್ನು, ಅವನು ಆಲಿವಾಂಗ್ 3rd ಸ್ಪೆಷಲ್ ನೋಡಿದಾನೆ. he was like, it is so dirty, it is going to make you uncomfortable. I'm like, that's where you should reach. ಅಂದ್ರೆ ಎಂತ ಪವರ್ ನೋಡಿ ಕಾಮಿಕ್ಸ್ ಕೈಯಲ್ಲಿ. ದೇ ಆರ್ ಮೇಕಿಂಗ್ ಯು ಅನ್ಕಂಫರ್ಟಬಲ್, ಬಟ್ ನೀನ್ ಎದ್ಬಿಟ್ಟು ಹೋಗಕ್ಕಾಗಲ್ಲ. ನೀನ್ ಅಲ್ಲೇ ಕೂತ್ಕೊಂಡಿರ್ಬೇಕು. ಯು ಹ್ಯಾವ್ ಟು ಗೋ ಥ್ರೂ ದಟ್ ಫೀಲಿಂಗ್ ಆಫ್ ಬೀಯಿಂಗ್ ಅನ್ಕಂಫರ್ಟಬಲ್. ಇಟ್ಸ್ ಅಮೇಜಿಂಗ್. ಅಂಡ್ ಹಾಸ್ಯದಲ್ಲಿ ನೀವು ಏನೆಲ್ಲ ಇವಾಗ ಟಾಪಿಕ್ಸ್, ನೀವ್ ಪೀರಿಯಡ್ಸ್ ಬಗ್ಗೆ ಮಾತಾಡಿದ್ವಿ. ನಾವೇನ್ ಪೊಲೈಟ್ ಕಾನ್ವರ್ಸೇಷನ್ ಇಲ್ಲಪ್ಪ, ಇದು ಟ್ಯಾಬು, ಇದು ನಾವು ಗುಟ್ಟಾಗಿ ಮಾತಾಡ್ಬೇಕು, ಇಲ್ಲ ಬೇರೆ ಏನೋ ಕೋಡೆಡ್ ವರ್ಡ್ಸ್ ಯೂಸ್ ಮಾಡಿ ಹೇಗೆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಹೋಗಿ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ತಗೋಬೇಕಂದ್ರೆ ಅದರದೇ ಜೋಕ್ ಇದೆ ಅಲ್ವಾ. ಒಂದು ಬ್ರೌನ್ ಪೇಪರ್ ಬ್ಯಾಗ್, ಅದ್ರ ಮೇಲೆ ಬ್ಲಾಕ್ ಬ್ಯಾಗು, 3ನೇ ಬ್ಯಾಗು, ಸಾಕಷ್ಟು ಜನ ಆ ಜೋಕು ಮಾಡಿದ್ದಾರೆ. ಅದೇ ತರ ನಾವು ಹಾಸ್ಯದಲ್ಲಿ ಇದೆಲ್ಲ ಅನ್ಲಾಕ್ ಮಾಡ್ಬೋದಲ್ವಾ, ಯಾವ್ದು ಸಮಾಜದಲ್ಲಿ ನಾವು ಮಾತಾಡೋಲ್ವೋ. ಬಟ್ ಏನಂದ್ರೆ ಇವಾಗ ನಾವು ನಮ್ಮ ಕನ್ನಡ ಆಡಿಯನ್ಸ್ಗೆ ನಾನು ಯಾವಾಗ್ಲೂ ಐ ವಾಟರ್ ಇಟ್ ಡೌನ್. ಅಂದ್ರೆ so there is this thing where I don't think I can talk about it because it's not out yet, but okay, I do an exercise with them where they are comfortable with certain words, right? So adan ಹೇಳಿದ ತಕ್ಷಣ ಹೇಳಿ ಪರವಾಗಿಲ್ಲ ಹೇಳಿ ಅಂತ when you do that ಅಲ್ಲ, so they see at the end of the day ನಮ್ಮೆಲ್ಲರ ಸತ್ಯ ಇದೆ. Right? I mean, I'm saying like, if I choose to talk about periods, it's something very natural. So ಅವ್ರಿಗೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಮಾಡಿಸ್ಬೇಕು. ಅಲ್ಲಿ ನಿಮ್ಗೆ ಒಂದು 5 ನಿಮಿಷ ಹೋಗುತ್ತೆ, ಬಟ್ ಇಟ್ಸ್ ವರ್ತ್ ಇಟ್, ಬಿಕಾಸ್ ದೆನ್ ದ ಆಡಿಯನ್ಸ್ ಇಸ್ ವಿತ್ ಯು. ಅದಾದ್ಮೇಲೆ ನೀನ್ ದೆನ್ ಒನ್ಸ್ ಅದೊಂದು ಐಸ್ ಬ್ರೇಕ್ ಆಯ್ತಂದ್ರೆ ದೇ ವಿಲ್ ಗೋ ಎನಿವೇರ್. ನೀನ್ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗೋ ಅವ್ರು ಬರ್ತಾರೆ ನಿಮ್ ಜೊತೆ. ಸೊ ಹಂಗಂದ್ರೆ ಜೊತೆಗೆ ನಾನು ಹೇಳ್ಬೋದು ಅಂದ್ರೆ ಲೈಕ್ ಹೇಗೆ ಕನ್ನಡನಲ್ಲಿ ಕಾಮಿಡಿ ಇನ್ನೂ ಸ್ವಲ್ಪ ಮೊದಲನೇ ಸ್ಟೇಜಸ್ ಅಲ್ಲಿ ಇದೆಯೋ, ಕನ್ನಡ ಆಡಿಯನ್ಸಸ್ ಮೊದಲನೇ ಸ್ಟೇಜಸ್ ಅಲ್ಲಿ ಇದಾರಲ್ವಾ. ಸೊ ಸ್ವಲ್ಪ ಇನ್ನೂ ತಯಾರಿ ಆಗ್ಬೇಕು. ಸೊ ಯು ನೀಡ್ ಟು ಗೆಟ್ ಯೂಸ್ ಟು ದ ರೆಗ್ಯುಲರ್ ಜೋಕ್ಸ್ ಅಂಡ್ ದೆನ್ ಅಂಡ್ ಆಲ್ಸೋ ಇಲ್ ಸೆಕ್ಸಿಸಮ್ ಬರುತ್ತೆ. ಬಿಕಾಸ್ ಒಬ್ಬ ಮೇಲ್ ಕಾಮಿಕ್ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ರೆ ನಿಮಗ್ ಮಜಾ, ಬಟ್ ಅದೇ ನಾನು ಯೂಸ್ ಮಾಡಲ್ಲ. But I'm saying, obba female comic, even if you talk about something that is remotely taboo, whatever, adu uncomfortable ಆಗುತ್ತೆ. ಹೌದು. ಅಂಡ್ ಇಮಿಡಿಯೇಟ್ ಜಡ್ಜ್ಮೆಂಟ್, ಓ ಏನಪ್ಪ ಈ ತರ ಹುಡುಗಿ, ಈ ತರ ಹೆಂಗಸು, ಗಂಡ್ಸ್ ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಬೋದು, ಅಬೌಟ್ ಚೀಟಿಂಗ್, ಅಬೌಟ್ ವಾಟ್ ಎವರ್ ಎಲ್ಲ. ಓ ಹಾ ಫನ್ನಿ ಅಲ್ವಾ. ಅಂಡ್ ನಂದೇನ್ ಪ್ರಾಬ್ಲಮ್ ಗೊತ್ತಾ, ಬಿಕಾಸ್ ದೇರ್ ಆರ್ ಸಮ್ ಜೋಕ್ಸ್, ಗಂಡಸ್ like male comics ಮಾಡೋ jokes which are outrightly one-sided. Like, and when I see women laughing, I'm like, ನನ್ ಜೋಕಿಗೆ ಏನಕ್ಕೆ ನಗ್ಲಿಲ್ಲ ನೀನು, ನಿನ್ ಮೇಲೆ he's like, making fun of us as I'm saying, see, we all have to take ourselves lightly. Yes, I understand, but ಟೇಬಲ್ಸ್ ಟರ್ನ್ ಆದಾಗ ಯು ಶುಡ್ ಬಿ ಏಬಲ್ ಟು ಸಿ ದ ಅದರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಇವಾಗ ಯಾರಾದ್ರೂ ಮೇಲ್ ಕಾಮಿಕ್ ಹಾರ್ಟ್ ಬ್ರೇಕ್ ಬಗ್ಗೆ ಮಾತಾಡಿದ್ರೆ, ಓ ನಮ್ಗೊತ್ತು ಹುಡುಗಿರ್ ಹೀಗೆ, ಆಲ್ ದಟ್ ಹ್ಯಾಪನ್ಸ್. ಅದೇ ಒಬ್ಬ ಫೀಮೇಲ್ ಕಾಮಿಕ್ ಹಾರ್ಟ್ ಬ್ರೇಕ್ ಬಗ್ಗೆ ಮಾತಾಡಿದ್ರೆ ಅದೇ ರೆಸ್ಪಾನ್ಸ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ, ಓ ಇವಳೇ ಮಾಡಿರ್ಬೇಕು, ಇವಳ ಹಾರ್ಟ್ ಬ್ರೇಕ್ ಯಾರು ಮಾಡ್ತಾರೆ, ಲೈಕ್ ಮೆನ್ ನೆವರ್ ಬ್ರೇಕ್ ಹಾರ್ಟ್ಸ್, ರೈಟ್? I mean, it's true. No. And then, so hange. So, ಅದೇ ಟಾಪಿಕ್ ಅನ್ನ ಒಂದೇ ಆಂಗಲ್ ಅಲ್ಲಿ ನೋಡೋ ಅಭ್ಯಾಸ ಜಾಸ್ತಿ. ನಮ್ ಸಿನಿಮಾಲ್ಲೂ ಹಂಗೆ ತೋರಿಸ್ಬಿಟ್ಟಿದೀವಲ್ಲ. ನಾವು ಸಿನಿಮಾಲ್ಲೂ ಹೆಂಗಸನ್ನ ರಿಜೆಕ್ಟ್ ಮಾಡೋದೇ ನಾವು ತೋರಿಸಿಲ್ಲ. ಹೌದು. ಪ್ಲಸ್ ಇನ್ನೊಂದೇನಂದ್ರೆ, ನಮ್ ಸಿನಿಮಾಗಳಲ್ಲಿ ಹುಡುಗ ಸ್ಟಾಕ್ ಮಾಡಿ ಆಮೇಲೆ ಹುಡುಗಿ ಹೂ ಅನ್ನೋದು ಕೊನೆಗೆ ಅದನ್ನ ನಾರ್ಮಲೈಸ್ ಮಾಡ್ಬಿಟ್ಟಿದೀವಿ. ದಟ್ ಇಸ್ ಸ್ಟಾಕಿಂಗ್, ದಟ್ ಇಸ್ ಹರಾಸ್ಮೆಂಟ್. ಹಾಕ್ಬೇಕು ಅವನ್ನ. But ಅದೇ ನಾನು ಹೇಳ್ತಾ ಇದ್ದೀನಿ. So it is very one-sided. So which is why we need more comics, female comics. ಬಂದ್ಬಿಟ್ಟು ತಮ್ಮ ಕಥೆಗಳನ್ನ ಹೇಳಕ್ಕೆ, so that ಅದನ್ನ ನಾರ್ಮಲೈಸ್ ಮಾಡೋ ತರ ಆಗ್ಬೇಕು. And also ಮಾಡಿಪ್ಪ females also talk, maybe creepier ways, who knows? I mean, ಅದ್ ಎಷ್ಟು unexplored territory ಇದೆ,
ಸೊ ಸೋನು ಅವರೇ, ಇಲ್ಲಿ ನಾವು ಸ್ಟ್ಯಾಂಡ್ ಅಪ್ ಬಗ್ಗೆ ಒಂದಷ್ಟು ಮಾತಾಡಿದೀವಿ, ಆದ್ರೆ ನಿಮ್ಮ ಕೆಲಸನು ಬರೀ ಸ್ಟ್ಯಾಂಡ್ ಅಪ್ ಅಲ್ಲಿ ಹಾಸ್ಯದಲ್ಲಿ ನೀವ್ ನಿಂತಿಲ್ಲ ಅಲ್ವಾ? ಸ್ಟ್ಯಾಂಡ್ ಅಪ್ ಇಸ್ ಒನ್ ಆಫ್ ಯೋರ್ ವರ್ಕ್ ಅಂಡ್ ಆಫ್ ಕೋರ್ಸ್ ಈಗ ಪ್ಯಾಂಡಮಿಕ್ ಆದ್ಮೇಲೆ ಆನ್ಲೈನ್ ಕಾಮಿಡಿ ಹ್ಯಾಸ್ ಬಿಕಮ್ ಬಿಗ್ ಅಲ್ವಾ? ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಶಾರ್ಟ್ ವಿಡಿಯೋ ಫಾರ್ಮ್ ಅಲ್ಲಿ. ಅಂಡ್ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಇವಾಗ ನೀವ್ ಸಾಕಷ್ಟು ಮಾಡಿದೀರಾ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನೀವು ಹುಟ್ಟಿಸಿದೀರಾ, ಈಗ ಪಾಪ್ಯುಲರ್ ಆಗಿದ್ದಾರೆ. ಸೊ ಇದು ಪ್ಯಾಂಡಮಿಕ್ ಇಂದ ಈ ದಿಕ್ಕಿಗೆ ಬಂದ್ರ, ಇಲ್ಲ ಇದಕ್ ಮುಂಚೆನೆ ಈ ತರ ಒಂದು ಯೋಚನೆ ಇತ್ತ? ಪ್ಯಾಂಡಮಿಕ್ ಇಂದ ಜಾಸ್ತಿ ನಾನು ರೇಡಿಯೋ ಬಿಟ್ಟಾದ್ಮೇಲೆ ಐ ನೀಡೆಡ್ ಸಮ್ ಸಾರ್ಟ್ ಆಫ್ ಕ್ರಿಯೇಟಿವ್ ಔಟ್ಪುಟ್. ಅದ್ ಮುಂಚೆನೂ ಮಾಡ್ತಾ ಇದ್ದೆ, ಬಟ್ ಒಂದು ರೆಗ್ಯುಲರ್ಲಿ ಇವತ್ತಿದ್ ವಿಡಿಯೋ ಹಾಕ್ತೀನಿ, ಅದ್ ವಿಡಿಯೋ ಇವಾಗ ತುಂಬಾ ಆರ್ಗನೈಸ್ಡ್ ಆಗ್ಬಿಟ್ಟಿದೆ. ಇವಾಗ ಲೈಕ್ ಐ ಹ್ಯಾವ್ ಅ ಕ್ಯಾಲೆಂಡರ್, ಇವತ್ತಿದನ್ ಹಾಕ್ತೀನಿ, ಇವತ್ತಿದನ್ ಹಾಕ್ತೀನಿ. ಅಂಡ್ ಮಗಳು ಹುಟ್ಟಿದಾಗಿಂದ ಇನ್ನೂ ಜಾಸ್ತಿ ಆರ್ಗನೈಸ್ಡ್ ಆಗ್ಬಿಟ್ಟಿದ್ದೀನಿ ನಾನು, ಬಿಕಾಸ್ ನನ್ನ ಹತ್ರ ಇರೋ ಆ ವಿಂಡೋ ಅಲ್ಲಿ ಐ ಹ್ಯಾವ್ ಟು ಡೂ ದ ಮ್ಯಾಕ್ಸಿಮಮ್. ಅವಳು ಮಧ್ಯಾಹ್ನ 1 ಗಂಟೆಯಿಂದ 3:30, 4 ಸ್ವಲ್ಪ ಮಲ್ಗಿರ್ತಾಳೆ ಆನ್ ಗುಡ್ ಡೇಸ್. ದೀಸ್ ಆರ್ ಆನ್ ಗುಡ್ ಡೇಸ್. ಸೊ ಆ ಟೈಮಲ್ಲಿ ನಾನು ಎಷ್ಟು ಕೆಲಸ ಮಾಡಕ್ಕಾಗತ್ತೋ ನಾನು ಮಾಡಿ ಮುಗಿಸ್ಬಿಡ್ತೀನಿ. ಬಿಕಾಸ್ ಏನಕ್ಕಂತಂದ್ರೆ ಇಲ್ಲಾದ್ರೆ ಐ ವಾಂಟ್ ಟು ಬಿ ವಿತ್ ಹರ್ ಆಲ್ಸೋ. ಐ ವಾಂಟ್ ಟು ಸಿ ಆಲ್ ದ ಸ್ಟುಪಿಡ್ ಥಿಂಗ್ಸ್ ದಟ್ ಶಿ ಡಸ್. ಸೊ ಅದೆಲ್ಲ ನಾನು ನೋಡೋದಿರತ್ತೆ. ಸೊ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಇದಾಗ್ಬಿಟ್ಟಿದ್ದೀನಿ. ಪ್ಯಾಂಡಮಿಕ್ ಇಂತ ಆಫ್ಟರ್ ಐ ಲೆಫ್ಟ್ ರೇಡಿಯೋ ಐ ವಾಂಟೆಡ್ ಟು ಡೂ ಸಮಥಿಂಗ್. ಅಂಡ್ ಮಾನಿಟರಿಲಿ ಆಲ್ಸೋ ಇಟ್ ಹೆಲ್ಪ್ಸ್, ಬಿಕಾಸ್ ನಿಮ್ಮ ಕೆಲಸನ ಬ್ರ್ಯಾಂಡ್ಸ್ ಎಲ್ಲಾದ್ರೂ ನೋಡಿದ್ರೆ they approach you, then you get to do brand work and then you get some money. Because stand-up ಇವಾಗ ಇನ್ನು ಇಟ್ ಇಸ್ ನಾಟ್ ಲೈಕ್ ಅ ಲ್ಯೂಕ್ರೇಟಿವ್ ಕರಿಯರ್. ಯಾರು ಕೆಲಸ ಬಿಟ್ಬಿಟ್ಟು ಫುಲ್ ಟೈಮ್ ಸ್ಟ್ಯಾಂಡ್ ಅಪ್ ಕಾಮಿಕ್ ಇದೀನಿ ಅಂತ ಹೇಳಕ್ ಇನ್ನು ಕನ್ನಡ ಸೀನ್ ಅಲ್ಲಿ ಆ ಚಾನ್ಸ್ ಬಂದಿಲ್ಲ. ಹೋಪ್ಫುಲಿ ನಾವು ಕಷ್ಟ ಪಟ್ಬಿಟ್ಟು ನಿಮ್ಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ತೀವಿ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ, ಸೊ ಒನ್ಸ್ ದಟ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇದ್ದ ತಕ್ಷಣ then you can do. So ನನಗೆ ಆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು ಫಾರ್ ಮೀ ಟು ರೈಟ್ ಮೋರ್ ಸ್ಟ್ಯಾಂಡ್ ಅಪ್. ಹಾಗಾಗಿ ಐ ಸ್ಟಾರ್ಟೆಡ್ ಡೂಯಿಂಗ್ ಆನ್ಲೈನ್ ಕ್ಯಾರೆಕ್ಟರ್ಸ್. ಅಂಡ್ ಆಕ್ಚುಲಿ ಆ ಆನ್ಲೈನ್ ಕ್ಯಾರೆಕ್ಟರ್ಸ್ ವರ್ ಅ ರಿಸಲ್ಟ್ ಆಫ್ ಕಪಲ್ ಆಫ್ ಆಕ್ಟಿಂಗ್ ವರ್ಕ್ಶಾಪ್ಸ್ ನಾನು ಮಾಡಿದ್ದೆ. ಅಂಡ್ ಅದನ್ನ ಆಕ್ಟಿಂಗ್ ಮಾಡ್ಬೇಕು ಅಂತ ಇರ್ಲಿಲ್ಲ, ಏನಾದ್ರೂ ಹೊಸ್ತು ಕಲಿಯೋಣ ಅಂತ. ಬಿಕಾಸ್ ಇವಾಗ ಐ ಆಮ್ ಕೈಂಡ್ ಆಫ್ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾ, ಬಟ್ ಮುಂಚೆ ತುಂಬಾನೇ ಕಾನ್ಶಿಯಸ್ ಆಗ್ತಾ ಇದೆ. ಬಟ್ ದೆನ್ ಇವಾಗ ನನ್ ಕ್ಯಾಮ್ರಾ ಇದೆ ಅಂತಾನು ಮರ್ತ್ ಬಿಡ್ತೀನಿ. ದಟ್ ಈಸ್ ಸಮಥಿಂಗ್ ದಟ್ ದ ಆಕ್ಟಿಂಗ್ ವರ್ಕ್ಶಾಪ್ ಅಲ್ಲಿ ಕಲ್ತಾಗಿಂದ ನನ್ ಹಿಂಗೆ ಹೌ ಟು ಡೆವಲಪ್ ಕ್ಯಾರೆಕ್ಟರ್ಸ್ ಅಂತ ಸಮಥಿಂಗ್ ದಟ್ ದೇ ಟೀಚ್. ಸೊ ಅದು ಹೆಲ್ಪ್ ಮಾಡ್ತು ನನ್ಗೆ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡಕ್ಕೆ. ಸೊ ಸೋನು ಅವರೇ, ಇಲ್ಲಿ ಇನ್ನೊಂದು 2ನೇ ಬ್ರೇಕ್ ತಗೊಳ್ಳೋಣ ಅಂಡ್ ವಾಪಸ್ ಬಂದು ನಾವು ಸ್ವಲ್ಪ ಇಂಪ್ರೂವ್ ಬಗ್ಗೆ ಮಾತಾಡೋಣ. ಅಂಡ್ ಮಾತಾಡೋಕ್ಕಿಂತ ಸ್ವಲ್ಪ ಲೆಟ್ಸ್ ಹ್ಯಾವ್ ಫನ್. Hey everybody, it's been another great week on the IVM Podcast Network. On The Habit Coach, Ashton talks to Garima Pandey. She is the co-founder of Wandering Jane. They discuss solo travel and how it's perceived. Does the story of a fake lawyer on the run sound interesting to you? Then definitely tune into Misconduct. Raghavi and Nisha discuss the story of Ceci Xavier. On KBCD, Farad and Sunitru discuss how sometimes people don't feel inclined towards sex, some possible causes, and how it's okay to feel so occasionally. On Press Decode, Sarah and Prafula are joined by author and journalist Sandeep Roy. They discuss the no stags policy that many bars and restaurants follow across the country. Do check out Hanswani, the story Tirthan talks to us about the aspiration and challenges of widowed women. Do follow us on social media. We're IVM Podcast on Twitter, Facebook, Instagram, and LinkedIn. Also, do remember, go check out our website, ivmpodcast.com/YouTube, to get a list of all of our YouTube channels. And remember, if you're enjoying this show or any of our other shows for that matter, please do tell a friend. And finally, we would like to thank our sponsors on the network this week: Cred, Bank of Baroda, HDFC Mutual Fund, CoinSwitch, Kuber, Intel, and Oxfam India. Thank you so much for making this possible. ವೆಲ್ಕಮ್ ಬ್ಯಾಕ್. ನಮಸ್ತೆ ತಿರ್ಗಾ ಒನ್ಸ್ ಅಗೇನ್. ಸೋನು ಅವರೇ, ಇಂಪ್ರೂವ್ ಅನ್ನೋದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಯಾಕಂತಂದ್ರೆ ನಾನು ರೈಟಿಂಗ್ ಹೇಳ್ಕೊಡ್ತೀನಿ ಅಂಡ್ ಇದರಲ್ಲಿ ನಾವೊಂದು ಫಾರ್ಮ್ ಆಫ್ ಇಂಪ್ರೂವ್ ನ ಮಾಡಿಸ್ತೀನಿ ಎಲ್ಲರ ಕೈಲೂ. ಸ್ಟೂಡೆಂಟ್ಸ್ ನಂದು ವರ್ಕ್ಶಾಪ್ ಗಳಲ್ಲಿ ಏನು ಅಂತಂದ್ರೆ, ಒಬ್ರು ಒಂದು ಸ್ಟೇಟ್ಮೆಂಟ್ ಬರೀತಾರೆ, ಅದನ್ನ ನೆಕ್ಸ್ಟ್ ಪರ್ಸನ್ ಕಂಟಿನ್ಯೂ ಮಾಡ್ತಾರೆ, ಅದನ್ನ ಥರ್ಡ್ ಪರ್ಸನ್ ಕಂಟಿನ್ಯೂ ಮಾಡ್ತಾರೆ. ಇದೇ ತರ ಸಿಕ್ಕಾಪಟ್ಟೆ ಕಾಮಿಡಿ ಆಗಿರೋ ಸ್ಟೋರೀಸ್ ಬರುತ್ತೆ ಅದರಿಂದ ಆಚೆ. ನಂಗೆ ಜ್ಞಾಪಕ ಇದೆ, ನಾನು ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ್ದು ಒಬ್ರು ಬೆಳಗ್ಗೆ ಎದ್ದು ಕಾಫಿ ಕುಡಿಯೋದ್ರಿಂದ ಸೀನು, ಅದಾದ್ಮೇಲೆ ಅದು ಎಂಡ್ ಆಗಿದ್ದು ಡೈನೋಸಾರ್ ಮೀಟಿಯೋರ್ ಸ್ಟ್ರೈಕ್ ಇಂದ ಹೆಂಗೋ ಸಾಯತ್ತೆ. ಸೊ ಹೀಗೆಲ್ಲ ಹೋಗುತ್ತೆ ಅದು. ಸೊ ಇದು ಒಂದು ಪರ್ಫಾರ್ಮೆನ್ಸ್ ಫಾರ್ಮ್ ಅಲ್ಲಿ ಹೇಗ್ ಬರುತ್ತೆ ಅನ್ನೋದು ನನಗೆ ಬಹಳ ಆಸಕ್ತಿ. ಅದ್ರ ಬಗ್ಗೆ ಒಂಚೂರು ಹೇಳಿ. ಮತ್ತೆ ಅಫ್ ಕೋರ್ಸ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಟು ಸಿ ಹೌ ಇಟ್ ಆಕ್ಚುಲಿ ಟೇಕ್ಸ್ ಪ್ಲೇಸ್. ಸೊ ಫಸ್ಟ್ ಆಫ್ ಆಲ್, ಇಂಪ್ರೋವ್ಗೆ ಯು ಹ್ಯಾವ್ ಟು ಬಿ ಅ ಗುಡ್ ಆಕ್ಟರ್.
ನಾಟ್ Correct. ಗುಡ್, ಅಟ್ ಲೀಸ್ಟ್ ರೀಸನಬಲಿ ಗುಡ್. ಅಂದ್ರೆ ನಾನೇನ್ ನಸಿರುದ್ದೀನ್ ಶಾ ಲೆವೆಲ್ ಅಂತ ಹೇಳ್ತಾ ಇಲ್ಲ, ಏನೋ ಒಂಚೂರ್ ಆಕ್ಟಿಂಗ್, ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅಂಡ್ ಆಲ್ ಆಫ್ ದಟ್. ನನಗ್ ಮುಂಚೆ ಏನ್ ಅನ್ಸುತ್ತಂದ್ರೆ ಇಂಪ್ರಾವ್ ಸ್ಟ್ಯಾಂಡ್ ಅಪ್ ಗಿಂತ ಈಸಿ, ಬಿಕಾಸ್ ಬರೆಯೋ ಅವಶ್ಯಕತೆ ಇಲ್ಲ, ಬಿಕಾಸ್ ಸ್ಟ್ಯಾಂಡ್ ಅಪ್ ಬಟ್ ದೆನ್ ಐ ವಾಸ್ ಕಂಪ್ಲೀಟ್ಲಿ ರಾಂಗ್. ಇವಾಗ when I juggle, I know that improv is very tough, and also ಆ ದಿನದ ಆಡಿಯನ್ಸ್ ಮೇಲೆ ತುಂಬಾ ಡಿಪೆಂಡೆಂಟ್ ಇದೆ ಅದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ಸಜೆಷನ್ಸ್ ತಗೊಳ್ತೀವಿ, ಏನ್ ಮಾಡೋದು ಏನು ಅಂತ. ಅಂಡ್ ಇಂಪ್ರೂವ್ ಏನಂದ್ರೆ ಇಟ್ ಇಸ್ ಅ ಎವ್ರಿ ಡೇ ವರ್ಕ್, ಸೊ ನೀವ್ ಏನ್ ಎಕ್ಸರ್ಸೈಸ್ ಹೇಳಿದ್ರಲ್ಲ, ಇಟ್ ಇಸ್ ಆಲ್ಸೋ ನಮ್ ಒಂದು ಇಂಪ್ರೂವ್ ಅಲ್ಲಿ ಒಂದು ಎಕ್ಸರ್ಸೈಸ್ ಇದೆ. ನಾವು ವಿ ಸ್ಟಾರ್ಟ್ ಲೈಕ್ ಲಾಂಗ್ ಟೈಮ್ ಅಗೋ ದೇರ್ ವಾಸ್ ಅ ಇದು ಅಂತ. ಎಕ್ಸಾಕ್ಟ್ಲಿ ಹೌ ಐ ಆಲ್ಸೋ ಸ್ಟಾರ್ಟೆಡ್. ಇವತ್ತು ನಮ್ಮ ತಲೆಹರಟೆಯಲ್ಲಿ ಏನಾದ್ರೂ ನಾವು ಆಡಿಯೋ ರೂಪದಲ್ಲಿ ಇಂಪ್ರೂವ್ ಮಾಡ್ಬೇಕಂದ್ರೆ ಸೋನು ಅವ್ರೆ ನೀವ್ ಹೇಗೆ, ನಾವಂತೂ ಆಕ್ಟರ್ಸ್ ಅಲ್ಲ, ಆದ್ರೆ ಟ್ರೈ ಮಾಡೋಣ. ಫಸ್ಟ್ ರೂಲ್ ಇಂಪ್ರೂವ್ ಏನಂದ್ರೆ, ಯಾವಾಗ ನಿಮ್ ಪಾರ್ಟ್ನರ್ ಇರ್ತಾರಲ್ಲ, ನೀವ್ ಯಾರ ಜೊತೆ ಸೀನ್ ಮಾಡ್ತಾ ಇದ್ದೀರಾ, ಅವ್ರು ಏನೇ ಹೇಳಿದ್ರು ಯು ಹ್ಯಾವ್ ಟು ಅಗ್ರಿ ಟು ಇಟ್. ಸೊ ದ ಗೋಲ್ಡನ್ ರೂಲ್ ಆಫ್ ಇಂಪ್ರೂವ್ ಇಸ್ ಎಸ್ ಅಂಡ್. ಸೊ ಇವಾಗ ನೀವ್ ಹೇಳ್ತೀರಾ, ಇವತ್ ಬೆಳಗ್ಗೆ ನಾನು ಕಾಶ್ಮೀರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ನಿಮ್ ಪಾರ್ಟ್ನರ್ ಕಾಶ್ಮೀರ್ ಏನಕ್ಕೋ ಹೋಗ್ತೀಯಾ, ಇಲ್ಲೇ ಕೂರ್ಗಲ್ಲಿ ಎಷ್ಟ್ ಚೆನ್ನಾಗಿದೆ ವೆದರ್, ದಟ್ಸ್ ಅ ನೋ. ನಿಮ್ ಪಾರ್ಟ್ನರ್ ಹೇಳಿದಾರೆ ನಿಮ್ಗೆ ನಾನ್ ಕಾಶ್ಮೀರಿಗೆ ಹೋಗ್ತೀನಿ, ದೆನ್ ಯು ಸೇ ನೀನ್ ಹೋಗ್ಬಿಟ್ಟು ನನ್ಗೋಸ್ಕರ ಕೇಸರಿ ತಗೊಂಡ್ ಬಾ, ನನ್ ವೈಫ್ ಪ್ರೆಗ್ನೆಂಟ್ ಇದ್ದಾರೆ. ಸೊ ಅಂಡ್ ಇಟ್ ಇಸ್ ಅ ಬ್ಯೂಟಿಫುಲ್ ರೂಲ್ ಫಾರ್ ಲೈಫ್ ಆಸ್ ವೆಲ್. ನಿಮ್ಮ ಕಾರ್ಪೊರೇಟ್ ಲೈಫ್ ಅಲ್ಲಿ ಜಗಳ ಕಮ್ಮಿ ಮಾಡ್ಕೊಳಕ್ಕೆ, ಒಂದು ಇದ್ ಮಾಡ್ಕೊಳಕ್ಕೆ, ಬಿಕಾಸ್ ಏನೇ ಅವ್ರ ಐಡಿಯಾ ಕೊಟ್ರು ನೀನ್ ಎಸ್ ಅಂತ ಹೇಳ್ತಾ ಇದ್ಯಾ, ಅಂಡ್ ಅಂತ ಹೇಳ್ತಾ ಇದೆಯಾ. ಸೊ ನಿನಗೂ ಒಂದ್ ಚಾನ್ಸ್ ಸಿಗ್ತಾ ಇದೆ ಟು ಗಿವ್ ಯೋರ್ ಒಪಿನಿಯನ್, ಅಂಡ್ ದಿಸ್ ಇಸ್ ಒಂದ್ ಗೋಲ್ಡನ್ ರೂಲ್. ಇನ್ನೊಂದ್ ಏನಂದ್ರೆ, ಡೋಂಟ್ ಬ್ರಿಂಗ್ ಅ ವಾಲ್, ಬ್ರಿಂಗ್ ಅ ಬ್ರಿಕ್ ಅಂತ ಹೇಳ್ತಾರೆ. ಓಕೆ, ಸೊ ಏನಂದ್ರೆ, ನೀನ್ ಇವಾಗ ಯು ಹ್ಯಾವ್ ಟೇಕನ್ ಮೈ ಐಡಿಯಾ, ನೀವು ಸೀನ್ ಮಾಡ್ತಾ ಇದ್ದೀರಾ, ಅದಾದ್ಮೇಲೆ ಅದೇ ಸೀನ್ ಅಲ್ಲಿ ಆಸ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದೊಂದು ದುರಾಸೆ, ಇನ್ನೊಂದ್ ಸ್ವಲ್ಪ ಹಾಕ್ತೀನಿ, ಐ ವಾಂಟ್ ಟು ಪುಟ್ ಸಮ್ ಮೋರ್ ಲೈನ್ಸ್ ಟು ಇಟ್, ಐ ವಾಂಟ್ ಟು ಬಿ ಫನಿ. ದಟ್ ಇಸ್ ದ ಗೋಲ್ಡ್. ಯು ಡೋಂಟ್ ಹ್ಯಾವ್ ಟು ಬಿ ಫನಿ ಇನ್ ಇಂಪ್ರೂವ್, ಯು ಹ್ಯಾವ್ ಟು ಮೇಕ್ ದ ಸೀನ್ ಫನಿ. ಏನಾಗತ್ತೆ ಸಾಮಾನ್ಯವಾಗಿ ಆಕ್ಟರ್ಸ್ ಅಂತ, ಯು ವಾಂಟ್ ಟು ಬಿ ಸ್ಪಾಟ್ಲೈಟೆಡ್, but there is a lot more that you can do if you are not spotlighted, right? So adu antara you have to fight your own instincts of being like, oh nan munde barbeku, nan nodbeku, jana nan nod nagbeku anta. So it is for me it is a very cathartic experience, because nan improv Danesh jote madidini, I have done and yenagate when you are doing with a star, normally audience wants to see only him, the star. tumne itkondu what you can do. Can you just cry? Can you just laugh? Can you be indifferent? So there are so many navrasas there. Explore that. Adan nee actions through hate torstiya, all of that. So it's beautiful. So ivaga nee helidralla online audio improv hege anta, ನಾವು ಒಂದು ಬೇಸಿಕ್ ಸೀನೆ ಮಾಡೋಣ, yes and ಅಂತ. Okay, I'll be the director. Okay, ಗಣೇಶ್ ಮತ್ತೆ ಪವನ್. Oh my god. Okay, ನಾನು ಇದು ಕೊಟ್ಬಿಡ್ತೀನಿ. ನೀವು ನಿಮ್ಮ ಟೀ ಟೈಮ್ ಅಲ್ಲಿ, ನೀವು ಕಾರ್ಪೊರೇಟ್ ಲೈಫ್ ಅಲ್ಲಿ ಇದ್ದೀರಾ, ನಿಮ್ಮ ಟೀ ಟೈಮ್ ಅಲ್ಲಿ ನೀವು ಕೆಳಗಡೆ ಟೀ ಮತ್ತೆ ಒಂದು ಸಿಗರೆಟ್ ಬ್ರೇಕಿಗೆ ಹೋಗಿದ್ದೀರಾ, ನಿಮ್ಮ ಅಪ್ರೈಸಲ್ ಡಿಸ್ಕಷನ್ಸ್ ಹೇಗ್ ನಡೆಯುತ್ತೆ. Too close to the truth. Okay. So ಅದಕ್ಕೆ ನಿಮ್ಗೆ ನೀವು ಹೇಳಿದ್ರಲ್ಲ ನಾನು ಅಂತ, ಸೊ ರಿಯಲ್ ಲೈಫ್ ಅನ್ನೇ ಮಾಡ್ಬೇಡ. So how will it be? Okay, take ನೀವು 30 seconds ತಗೊಳ್ಳಿ, and whoever starts first, let that person start, and you take it forward. You are not Pawan and Ganesh here. You are Rahul and David. Okay. So see what aspect ನೀವು ಯಾರಾದ್ರೂ ಫ್ರೆಂಡ್ಸ್ ಇಂದ ಏನಾದ್ರೂ ಮ್ಯಾನರಿಸಮ್ಸ್ ತಗೊಂಡ್ ಬರ್ಬೋದಾ, ಟಾಕಿಂಗ್ ಸ್ಟೈಲ್ ಏನಾದ್ರೂ ಬೇರೆ ತಗೊಂಡ್ ಬರ್ಬೋದಾ, ಸ್ವಲ್ಪ ಯೋಚನೆ ಮಾಡಿ 30 seconds and we can just go ahead. Oh my god, I have never felt so nervous in my life. It's okay. Okay. You can always do long time ago when I did my all right, are you guys ready? Yeah, all right. Just ನಾನು ಡೇವಿಡ್, ನೀವು ರಾಹುಲ್ ಅಲ್ವಾ? Okay 3 2 1 and action. David ಬಾವಣ ಕೆಳಗೆ. ಇಲ್ಲಿ ಮಾತಾಡಕ್ಕಾಗಲ್ಲ ಅಲ್ವಾ? ಅಲ್ವಾ ಸಾಕಾಗೋಗೈತೆಪ್ಪ ನನಗೆ. ನಾವು ಇದು ಮಾತಾಡಿ ಆಡಿ 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 ತಲೆ ಎಲ್ಲ ತಿರ್ಗೋಗಿದೆ ನನಗೆ. ಕೇಳಿ ಒಂದ್ಸಲ ನಾ ಇದನ್ನ
ಮುಗಿಸಿ ಆಚೆ ಬಂದ್ರೆ ಸಾಕು ಅನ್ನೋ ತರ ಅನ್ಸ್ಬಿಟ್ಟಿದೆ ನನಗೆ ಅಲ್ವಾ. ಪ್ರತಿ ವರ್ಷ ಇದೇ ಒಂದು ಅಪ್ರೈಸಲ್ಲು, ಇದೇ ಒಂದು ಪ್ರಾಬ್ಲಮ್ ಅಲ್ಲಿ ಇಳಿತೀವಿ, ಸೇಮ್ ಕ್ವೆಶನ್ಸ್ ಕೊಡ್ತಾರೆ, ಸೇಮ್ ಉತ್ತರ ಕೊಡ್ತೀವಿ, ರೇಸ್ ಅಂತೂ ಸಿಗಲ್ಲ, ಬೇಕಾಗಿರೋದಂತೂ ಸಿಗಲ್ಲ. ಕಂಪನಿ ಟಫ್ ಟೈಮ್ ಅಂತ ಹೇಳ್ತಿದ್ದಾರೆ, ಆದ್ರೆ ಒಂದು ಹೊಸ ಇದು ಮಿಷಿನ್ ಅವ್ರಿಗೆ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ, ಅವ್ರು ಇದೆಲ್ಲ ಮಾಡಿದ್ದಾರೆ, ಸರಿ ಬರ್ತಿಲ್ಲ ಪವನ್, ಸರಿ ಬರ್ತಿಲ್ಲ ಡೇವಿಡ್, ಏನ್ ಮಾಡೋದು? ಅಹೋಲ್, ನನಗೇನ್ ಅನ್ಸುತ್ತೆ ಅಂದ್ರೆ ಆ ಫಾರಿನ್ ಟ್ರಿಪ್ ಇದೆಯಲ್ಲ, ನಾವು ಒಂದು ಹೊಡೆಯೋಣ, ರೈಸ್ ಆಮೇಲೆ ಇಟ್ಕೊಳ್ಳೋಣ. ನಾವು ಫಾರಿನ್ ಟ್ರಿಪ್ ಹೊಡೆದ್ರೆ ಚೆನ್ನಾಗಿರತ್ತಲ್ವಾ? ಚೆನ್ನಾಗಿರುತ್ತೆ, ಬಟ್ ಅದೇ ನಾ ಯೋಚನೆ ಮಾಡ್ತಾ ಇರೋದು ವೀಸಾ ಅದು ಇದು ಎಲ್ಲ ಸಾಕಷ್ಟು ತಲೆನೋವು ಇರುತ್ತಲ್ವಾ, ಈ ಇದ್ರ ಮಧ್ಯದಲ್ಲಿ ಅದೆಲ್ಲ ಬೇಕಾ ನಮಗೆ? ಸರಿ, ಆದ್ರೆ ಲೋಕಲ್ ಟ್ರಿಪ್ ಹೊಡೆದ್ ಬಿಡೋಣ. ಮತ್ತೆ ಲೋಕಲ್ ಟ್ರಿಪ್ ಹೊಡಿಬಹುದು. ನಾವು ಈಗ ತಾನೇ ಕುಂದಾಪುರದ ಹತ್ರ ಹೋಗಿದ್ದೆ, ಅಲ್ಲಿ ಒಂದು ಒಳ್ಳೊಳ್ಳೆ ರಿಸಾರ್ಟ್ ಗಳಿವೆ, ಅಲ್ಲಿ ಬೇಕಾದ್ರೆ ಒಂದು ಇದು ಮಾಡ್ಬೋದು. ಹೌದು, ಮೇನು ಹೆಂಗ್ ಅದನ್ನ ಒಂದು ಕಾರ್ಪೊರೇಟ್ ಎಕ್ಸ್ಪೆನ್ಸ್ ಅಂತ ಹಾಕ್ಬೇಕು ಅಲ್ವಾ? ಹೌದು. Okay. See, the best part was ನೀವಿಬ್ರು ಒಬ್ರಿಗೊಬ್ರನ್ನ ನೆಗೆಟ್ ಮಾಡ್ಲಿಲ್ಲ. ಐ ಥಿಂಕ್ ಇಷ್ಟು ದಿನ ಒಟ್ಟಿಗೆ ಕೆಲಸ ಮಾಡೋ ಅದೊಂದು ಅಡ್ವಾಂಟೇಜ್ ಇದೆ, ನೆಗೆಟ್ ಮಾಡ್ಲಿಲ್ಲ. ಅಂಡ್ ಐ ಥಿಂಕ್ ಇಟ್ಸ್ ಅ ಗುಡ್ ಸ್ಟಾರ್ಟ್. ಸೊ ಇನ್ಫ್ಯಾಕ್ಟ್ ಇಲ್ಲಿ ನಾವ್ ಹೇಳ್ತೀವಿ, ಐ ಥಿಂಕ್ ಸ್ವಲ್ಪ ವಿ ವಾಂಟೆಡ್ ಟು ಅವಾಯ್ಡ್ ರಿಯಾಲಿಟಿ ಅ ಲಿಟಲ್ ಬಿಟ್, ಬಿಕಾಸ್ ಗಣೇಶ್. ಬಟ್ ನಿಜ, ಐ ಥಿಂಕ್ ಯು ಆರ್ ರೈಟ್. ಆದಷ್ಟು ನಾವು ಇದನ್ನ ತಗೊಂಡಷ್ಟು ವಿ ಕ್ಯಾನ್ ಹ್ಯಾವ್ ಅ ಲಾಟ್ ಆಫ್ ಫನ್. ಸೊ ಐ ಕ್ಯಾನ್ ಇಮ್ಯಾಜಿನ್ when the actual talented actors instead of jokers like us, how funny this can be. And ಗಣೇಶ್ ಅವರ ಸಂಬಂಧ ಹೇಳಿದ್ರು, ನನಗೆ ಇಂಪ್ರೊವೈಸೇಷನ್ ಅಲ್ವಾ, ಇಂಪ್ರೂವ್ ಶಾರ್ಟ್ ಹೇಳ, ಈ ಡನ್ಜನ್ಸ್ ಅಂಡ್ ಡ್ರ್ಯಾಗನ್ಸ್ ಆಟಗಳು ಈಗ ಬಿಕಮ್ ಮೋರ್ ಅಂಡ್ ಮೋರ್ ಪಾಪ್ಯುಲರ್ ಆನ್ಲೈನ್, ಅಂಡ್ ತುಂಬಾ ಜನ ವಾಯ್ಸ್ ಆಕ್ಟರ್ಸ್ ಅಂಡ್ ಅದರ್ ಆಕ್ಟರ್ಸ್ ಮಾಡೋರು. ಮೇನ್ ಥಿಂಗ್ಸ್, ನೀವು ಬೇರೆ ಬೇರೆ, ಈ ನಾವು ಇವಾಗ ರಾಹುಲ್ ಡೇವಿಡ್ ಅಂತ ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡಿದ್ರಿ, ಆದ್ರೆ ಆ ಆಟದಲ್ಲೂ ನೀವು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ರೂಪ ತಗೋತೀರಾ. ಸೊ ಬೇರೆ ಬೇರೆಯವ್ರ ಜೊತೆ ಮಾತಾಡುವಾಗ ಎಸ್ ಅಂಡ್ ರೂಲ್ ತುಂಬಾ ಮುಖ್ಯ ಅಲ್ವಾ? ಅಂಡ್ ಹೇಗೆ ಇನ್ನೊಬ್ಬರ ಕಥೆನ ನೀವು ಜೋಡಿಸ್ಬೋದು. ಕರೆಕ್ಟ್. ಅಂಡ್ ಆಲ್ಸೋ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ ಟೀಮ್ ಜೊತೆಗೆ ನೀವು ಆ ಕ್ಯಾರೆಕ್ಟರ್ಸ್ ನ ಹೇಗ್ ಡೆವಲಪ್ ಮಾಡಬಹುದು ಅಂತ ಯೋಚನೆ ಕೂಡ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಡೇವಿಡ್ ಅಂತ ಕ್ಯಾರೆಕ್ಟರ್ ಕೊಟ್ಟೆ, ಮೇ ಬಿ ಥಿಂಕ್ ಹೌ ಓಲ್ಡ್ ಇಸ್ ಹಿ, ವಾಟ್ ಇಸ್ ಹಿಸ್ ಬ್ಯಾಕ್ ಗ್ರೌಂಡ್, ಅವ್ನ್ ಹೇಗ್ ಮಾತಾಡ್ತಾನೆ, ಹೇಗ್ ನಡೀತಾನೆ, ಯುನೋ ಅವ್ನ್ ಯಾವ ತರ ಬಟ್ಟೆ ಹಾಕೊಳ್ತಾನೆ, ಇದೆಲ್ಲ ಯೋಚನೆ ಮಾಡಿದ್ರೆ ಯು ಆಲ್ವೇಸ್ ಹ್ಯಾವ್ ಲೈಕ್ ಯುನೋ ಅ ಗೋ ಟು ಕ್ಯಾರೆಕ್ಟರ್, ಯುನೋ, ಯಾಕಂದ್ರೆ ಯಾವಾಗ್ಲೂ ತಲೆ ಓಡಲ್ಲ. ಸೊ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಸಮಟೈಮ್ಸ್ you can make up for not being deficiency. Yeah, so tumba tricks, so all these cheat codes are there. Nice. But then again, that is something is your personal journey. ನೀವು ಅದನ್ನ ತುಂಬಾ ಪ್ರಾಕ್ಟೀಸ್. ನಾವ್ ಇವಾಗ ನಮ್ ಟೀಮ್ ಮೆಂಬರ್ಸ್, ನಮ್ಗೆ ಶೋ ಇರಲ್ಲ, ಏನು ಇರಲ್ಲ, ಬಟ್ ಪ್ರತಿ ವಾರ ಒಂದಿನ ವಿ ಮೀಟ್, ವಿ ಜಾಮ್, ಬಿಕಾಸ್ ವೈಬಿಂಗ್ ಅಂತ ಹೇಳ್ತಾರಲ್ಲ, ಅದು ತುಂಬಾ ಮುಖ್ಯ ಇಂಪ್ರೂವ್ ಅಲ್ಲಿ. ನೀವು ಹೊಸಬ್ರ ಜೊತೆ ಇಂಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ, ಬಿಕಾಸ್ ನಿಮ್ಗೆ ಅವ್ರ ಸ್ಟ್ರೆಂತ್ಸ್ ವೀಕ್ನೆಸಸ್ ಎಲ್ಲ ಗೊತ್ತಿರಲ್ಲ. ಅದಕ್ಕೆ ಟೀಮ್ ಇರುತ್ತೆ, there's always a team. So that is something that we always do. And the character is very ಆಲ್ಮೋಸ್ಟ್ ಸ್ವಲ್ಪ ಫ್ರೀಯಿಂಗ್ ಅಲ್ವಾ? ಯಾಕಂದ್ರೆ ನಾವು ಯೂಶ್ವಲಿ ನಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಯಾರ್ದೋ ನಮ್ಮ ಜೀವನದಿಂದ ಏನ್ ಬೇಕೋ ತಗೋಬಹುದು, ಅಂಡ್ ಏನ್ ತಗೋಬೇಡೋ ಲೈಕ್ ವಿ ಕ್ಯಾನ್ ಲೀವ್ ಇಟ್ ಅಲ್ವಾ? ಹೌದು. ಅಂಡ್ ಬಿಕಾಸ್ ನಾನು ಇಂಪ್ರೂವ್, ನೀವು ಕ್ಯಾರೆಕ್ಟರ್ಸ್ ಬಗ್ಗೆ ಕೇಳಿದ್ರಲ್ಲ, ನಾನು ಇಂಪ್ರೂವ್ ಮಾಡೋ ಕಾರಣದಿಂದ ಇನ್ನೂ ಜಾಸ್ತಿ ಜನರನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡಿದೆ. ಲೈಕ್ ಯಾವ ತರ ಇವ್ರ ಫಿಸಿಕಲ್ ಮ್ಯಾನರಿಸಮ್ಸ್ ಅನ್ನ ನಾನು ತಗೊಳ್ಬಹುದು. ಲೈಕ್ ದರ್ ಇಸ್ ಅಂಕಲ್ ಶೇಷಾದ್ರಿ, ವೆರಿ ನೈಸ್ ವೆರಿ ನೈಸ್ ಅಂತ. ಸೊ ನಾನು ಒಬ್ರನ್ನ ಈ ತರ ಹೇಳೋದ್ ನೋಡಿದ್ದೆ ನಾನು. ಅವ್ರು ಎಲ್ಲದಕ್ಕೂ ವೆರಿ ನೈಸ್ ಅಂತ ಹೇಳೋರು, and it was not even very nice. I mean, you know, so ಈ ತರ ಚಿಕ್ಕ ಪುಟ್ಟ nuances ನೀವು ಯಾವಾಗ you put together, then it is magic. Right. So, I think because of improv, I started, because ನನಗೆ ಯಾವಾಗ್ಲೂ ನನ್ನ ಲೈನ್ಸ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ. ಬಿಕಾಸ್ when you say one liners ಅಲ್ಲ, it's a hit or miss. ಚೆನ್ನಾಗಿತ್ತಂದ್ರೆ ಚೆನ್ನಾಗಿರತ್ತೆ, you know, if it backfires, it's terrible. Yeah. You don't know what to do after that. So it's always good to have strong characters. And ನಿಮ್ಗೊಂದು ಆಕ್ಟಿಂಗ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಎಂಜಾಯ್ಮೆಂಟ್ ಕೊಡತ್ತಂದ್ರೆ you will definitely love improv. You know, nice. And I'm not saying you have to be a good actor. You just should enjoy the process of, you know, learning. Like, you know, too many things. And improv is like a sea actually. ಅದಕ್ಕೆ ನೀವು ಇನ್ನೊಂದು ಹರಟೆ ಎಪಿಸೋಡ್ ಮಾಡ್ಬೇಕಾಗತ್ತೆ. Definitely.
ಇನ್ನೊಬ್ರು ಆರ್ಟಿಸ್ಟ್ ಯಾರ ಇದ್ರೆ ಇಟ್ ವಿಲ್ ಬಿ ಲವ್ಲಿ. ನಮ್ಮ ಹರಟೆನಲ್ಲಿ ಹರಟೆನ ಇಂಪ್ರೂವ್ ಇರುತ್ತೆ, ಬಟ್ ದಟ್ ಇಸ್ ನಥಿಂಗ್ ಕಂಪೇರ್ ಟು ದ ಇಂಪ್ರೂವ್ ಆಫ್ ಆಕ್ಚುಯಲ್ ಆಕ್ಟಿಂಗ್. ಬಟ್ ಸೋನು ಅವರೇ, ನಮಗೆ ಈ ಒಂದು ಬಿಹೈಂಡ್ ದ ಸೀನ್ಸ್ ಲುಕ್, ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗ್ಲಿ, ಸ್ವಲ್ಪ ಇಂಪ್ರೂವ್ ಆಗ್ಲಿ, ನಿಮ್ಮ ಆನ್ಲೈನ್ ಸ್ಕೆಚ್ ಕ್ಯಾರೆಕ್ಟರ್ಸ್ ಬಗ್ಗೆ ನಮಗೆ ಇನ್ನೂ ಮಾತಾಡೋಕೆ ಅಂಕಲ್ ಶೇಷಾದ್ರಿ ಆಗ್ಲಿ, ಕೃತಿಕಾ ಆಗ್ಲಿ, ಎಲ್ಲರ ಬಗ್ಗೆನೂ ಇನ್ನೂ ಸಾಕಷ್ಟು ಮಾತಾಡ್ಬೋದು. ಬಟ್ ಬೆಸ್ಟ್ ಥಿಂಗ್ ಏನು ಅಂದ್ರೆ, ಬರೀ ಮಾತಾಡೋದ್ ಬಿಟ್ಟು ಜನ ಹೋಗಿ ನಿಮ್ಮ ವಿಡಿಯೋಸ್ ಎಲ್ಲದನ್ನು ಆರಾಮಾಗಿ ಹೋಗಿ ನೋಡ್ಬೋದು. ಸೊ ಅದಕ್ಕೆ 1 hour ಬೇಡ, 90 seconds 60 seconds ನಿಮಗೆ can get a lot. ಸೊ ಕೇಳಿದ್ರೆ ದಯವಿಟ್ಟು ಹೋಗಿ ಕೇಳಿ. ಅಂಡ್ ಸೋನು ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ತಲೆಹರಟೆಗೆ. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಮಾತಾಡಿದಕ್ಕೆ. ಅಂಡ್ ಆ ಒಂದು ಪ್ರಶ್ನೆ ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಒಬ್ಬ ಹೆಣ್ಣಾಗಿ ಕಾಮಿಕ್ ಆಗೋದು ನಿಮ್ಗೆ ಹೇಗೆ ಅನ್ಸುತ್ತೆ? ಥ್ಯಾಂಕ್ ಯು ಸೋ ಮಚ್ ಸೋನು. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. सफर, रास्ते, मंजिल और मुकाम, अक्सर ये हमसे कुछ कहना चाहते हैं, पर हम हैं कि अपनी रोजमर्रा की जिंदगी में इन्हें सुनने से कतराते हैं. नमस्ते दोस्तों, मेरा नाम है केशव चतुर्वेदी और मैं आपको ले चलूंगा कुछ ऐसे सफर पर जहां आपको एक नया नजरिया मिलेगा सफर और मंजिलों को देखने का. आइए इन किस्से कहानियों में डूब जाएं, हर मंगलवार और शुक्रवार. Do you wonder why China does the things that it does? Or want to know how we could improve online privacy? Or perhaps you're thinking about how we can kickstart India's economy? If you'd like to search for the answers to such questions, check out All Things Policy, a daily public policy podcast that covers everything from employment figures to aircraft carriers. Tune in from Monday to Friday for new episodes and fresh takes.